ನಮಸ್ಕಾರ ಕರ್ನಾಟಕ, ಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಶರಣಾರ್ಥಿ. ಇವತ್ತು 2ನೇ ಎಪಿಸೋಡ್ ಶೂಟ್ ಮಾಡಕ್ ಬಂದಿವಿ. ನಮ್ಮ ಜೊತೆ ಸ್ಪೆಷಲ್ ಗೆಸ್ಟ್ ರೈಡರ್ ಆ್ಯಂಡ್ ಉತ್ತರ ಕರ್ನಾಟಕ, ಸ್ಪೆಷಲಿ ನಮ್ಮ ಕಲಬುರ್ಗಿದಾಗ ರೈಡರ್ ಅಂತ ಹೆಸರು ಬಂದಾಗ ಒಂದೇ ಒಂದು ಹೆಸರು ಕೇಳಿ ಬರ್ತದೆ, ಅದು ನಮ್ದು ಟ್ರಾವೆಲಿಂಗ್ K32 ಮಲ್ಲವಣ್ಣ ಅವರು. ಆ್ಯಂಡ್ ಇನ್ನೊಬ್ರು ಅವ್ರದ್ದು ವಿಭಿನ್ನ ಫೋಟೋ ಶೈಲಿ ಮತ್ತು ವಿಡಿಯೋ ಶೈಲಿ ಅಂತ ನಮ್ಮ ಕಲಬುರ್ಗಿದಾಗ ಫೇಮಸ್ ಆಗಿರುವಂಥ ಕ್ರಿಯೇಟಿವ್ ಕ್ಯಾಪ್ಚರ್ ಆಕಾಶ್ ಶ್ರೀಗಿರಿ ಅವರು ಅದಾರ ನಮ್ಮ ಜೊತೆ. ವೆಲ್ಕಮ್ ಟು ಅನ್ಫಿಲ್ಟರ್ಡ್ ಮಾತುಕತೆ ಯೂಟ್ಯೂಬ್ ಚಾನಲ್ ಅಣ್ಣ. ಇಬ್ಬರಿಗೂ ತುಂಬಾ ಧನ್ಯವಾದಗಳು. ಯಾಕಂದ್ರೆ ಅಂತ ದೊಡ್ಡ ವ್ಯಕ್ತಿ ಅಂತ ಅಲ್ಲಂದ್ರೂ ಕರೆದಿ ನಾವು ಚಿರಣಿಗೆ ನಾವೇ ಬರ್ಬೇಕಾದ ಚೈಲ್ಡ್ಹುಡ್ ಫ್ರೆಂಡ್ಸ್ ಇದೀವಿ. ಹೋದ ಎಪಿಸೋಡ್ ಫಸ್ಟ್ ಎಪಿಸೋಡ್ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ನಾವು ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ವಿ. ಹೆಂಗಂದ್ರೆ ನಾವ್ ಯಾರಿಗೆ ಕರೆಸ್ತೀವಿ ಗೆಸ್ಟಿಗೆ, ಅವ್ರಿಗೆ ನಾವು ಫಾಲೋ ಮಾಡಿ ಫಾಲೋ ಬ್ಯಾಕ್ ಮಾಡಿಸ್ಕೋಬೇಕು. ಅದೊಂದು ನಮ್ಮ ಕಾಯಶಣ. ಅದನ್ನೇ ಕೇಳೋದು ನಾವು ತೋರ್ಸಿಂಬ್ರಿಗೆ ನೋಡ್ರಿ ಸುಳ್ಳ ನನ್ನ ಬಲ್ ಒನ್ ಟೈಮ್ ಫಾಲೋ ತಿಳ್ಕೊರಿ. ರಿಟರ್ನ್ ಅನ್ಫಾಲೋ ಮಾಡೋದು ಅಸಾಧ್ಯ ಮಾತು. ಅವ ನನಗೆ ಎಷ್ಟೇ ಖರಾಬ್ ಮಾಡಿದ್ರು ಅಂಥವ್ರ ಲಿಸ್ಟ್ ನಾ ಮಾಮೂದಾರ ಫಾಲೋ ಮಾಡಿದಾಗ ಅದು ತೆಗಿಯೋಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ಒನ್ ಟೈಮ್ ನಾವು ಒಂದು ಫಾಲೋ ಮಾಡಿರ್ಬೇಕು, ದೂರ ಇರ್ತದೆ. ನಮ್ಮ ಫಸ್ಟ್ ಅದಕ್ಕೆ ಫಸ್ಟಿಗೆ ಯಾರಿಗೂ ಮಾಡ್ಕೋಲ್ಲ, ಮಾಡೋದ್ರೆ ಲೈಫಿಗೆ ಉಳಿತಾರೆ ನಮ್ಮಲ್ಲ ಅವರು. ಈಗ ನಿಮಗೆ ಪ್ಯಾಷನ್ ಅಂತ ಈಗ ಇದು ಎಲ್ಲಿಂದ ಸ್ಟಾರ್ಟ್ ಆಯ್ತಣ್ಣ? ಅಂದ್ರೆ ಈಗ ಫಸ್ಟಿಗೆ ಯಾರ್ದಾರ ಹಿಂಗೆ ಇನ್ಸ್ಪಿರೇಷನ್ ತೊಗೊಂಡಿರ್ತೀನಿ. ನಾ ಈಗ ಪಾಡ್ಕಾಸ್ಟ್ ಮಾಡ್ಬೇಕಂತಂದ್ರೆ ಯಾರ್ದಾರ ಇನ್ಸ್ಪಿರೇಷನ್ ತೊಗೊಂಡು ಇವ್ರಪ್ಲೇ ಮಾಡಬೇಕು ಹಂಗೇನ್ರ ಇರ್ತಾನ? ನಿಮ್ದೇನ್ರ ಹಂಗಿತ್ತ? ಆ ನಮ್ಮನೇನಿಲ್ಲ ಅಂದ್ರೆ ನಮ್ದು ಆ್ಯಕ್ಚುಲಿ ಚಾಲು ಆಗಿದೆ 2012. ಬೈಕ್ ಕ್ರೇಜ್ ಮೊದಲಿಡ್ದು ನಂಗೆ ಬೈಕ್ ಕ್ರೇಜ್ಲಿಂದ ಟ್ರಾವೆಲ್ ಕ್ರೇಜಿಗೆ ಹೋದ್ ನಾ. ಸೊ 2000 ನಾ ಫಸ್ಟ್ ರೈಡ್ ಮಾಡಿದ್ದು 2012ದಾಗ ಶ್ರಾವಣದಾಗ. ಶ್ರೀಶೈಲ, ಮಾನಂದಿ, ತಿರುಪತಿ ಸ್ಪ್ಲೆಂಡರ್ ಗಾಡಿ ಮಾಡಿದ್ದು ವಿತೌಟ್ ಗೇರ್ಸ್ ಆ ಟೈಮಿಗೆ. ಸೊ ಅವಾಗಿನ ಹಿಡಿದ್ರೆ ರೈಡಿಂಗ್ ನಮ್ಗೆ ಸ್ವಲ್ಪ ತಲೆಯಾಗಿಡೋದು, ಮೊದಲಿಡ್ದು ಅಷ್ಟೇ. ಸೊ ಹಾಗೆ ಮುಂದೆ ಬರ್ತಾ ಬರ್ತಾ ಬೆಳಗಿದೆ ಅಷ್ಟೇ. ಅಂದ್ರೆ ನಾ ಸಣ್ಣವ್ರಿದ್ದಾಗ ನಿಮಗೆ ಹಿಂಗ ಬೈಕಿನ ಕ್ರೇಜ್, ಕಾರಿನ ಕ್ರೇಜ್ ಅವಾಗಿಂದೇ ಇತ್ತು? ಸೈಕಲ್ ಆದ್ರೂ 5-6 ಬದಲಾಸೀನಿ. ಸೈಕಲ್ ತಲೆ ಮನ್ಯಾಗ ಪಾಸ್ ಇರ್ತಲ್ಲ, ಬಸ್ಸಿಗೆ ಪಾಸ್. ನಾ ಶಿರ್ಸಾಗಿದ್ದ, ಅಲ್ಲಿಂದ ಕಲಬುರ್ಗಿ ಬರ್ತೀವಿ ಸಾಲಿಗೆ. ಸೈಕಲ್ ಇಸ್ಕೊಡ್ಲ ಬಾ ಅಂತ ಮಾಡಿನಿ, ಪಾಸ್ ಹರಿದಿ ಒಗಟಿದೆ ಕಳದ ಅಂತೇಳಿ. ಸೈಕಲ್ ಇಸ್ಕೊಟ್ರಿ ಸಾಲಿಗೆ ಬರ್ತೀನಿ, ಇಲ್ಲ ಹೋಗಲ್ಲ ನಾ. ಸೊ ಆ ನಮ್ಮನ್ನು ಕ್ರೇಜ್ ನನಗೆ ಅವಾಗ ಚೈಲ್ಡ್ಹುಡ್ ಇಂದ. ಅವಾಗ ಹಿಡಿದ್ರೆ ಸೈಕಲ್ ಕ್ರೇಜ್, ಅವಾಗ ಹಿಡಿದ್ರೆ ನಮ್ಮ ಸೈಕಲ್ ಕ್ರೇಜ್. ಆಮೇಲೆ ಮುಂದೆ ಬರ್ತಾ ಬರ್ತಾ ಬೈಕ್ ಕ್ರೇಜ್. ಸೊ ಇವತ್ತು ನಾ ಯಾವುದೇ ಬೈಕ್ ಒಂದು ಡ್ರೈವ್ ಮಾಡ್ತೀನಿ, ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಸೈಕಲ್ ಆಗಿರ್ಬೋದು, ಇವನ್ ಲಾರಿ ಸುನಕ್ಕೆ ಒಂದು ಟೈಮ್ ನಡೆಸ್ತೀನಿ. ಇಲ್ಲಿ ತನಕ ನನಗೆ ಇದು ಹೇಳ್ಕೊಟ್ಟಿಲ್ಲ ಯಾರು ನಡೆಸಂತ. ಟ್ರ್ಯಾಕ್ಟರ್ ಸುನಕ್ಕೆ ನಡೆಸ್ತೀನಿ. ಸೊ ನಮ್ಮ ಮತ್ತೊಬ್ಬರು ಹ್ಯಾಂಗ ನಡೆಸ್ತಾರೆ ನೋಡೇ ಕಲಿತೆ ನಡೆಸೀನಿ. ಸ್ವತಃ ನಾನೇ ಕಲ್ತೀನಿ. ಇಲ್ಲಿ ತನ ಒಂದೇ ಒಂದು ಡ್ರೈವಿಂಗ್ ಸ್ಕೂಲ್ ಹೋಗಿಲ್ಲ. ಇಲ್ಲಿ ತನ ಯಾರು ಕಲ್ಚರ್ ಅಂತ ಹೇಳೋದಕ್ಕೆ ಯಾರೇ ಇಲ್ಲ ನಮಗೆ. ಸ್ವತಃ ನಾ ಕಲ್ತೀನಿ, ಅದು ಮತ್ತೆ ಕಲ್ತೀನಿ. ಫಸ್ಟ್ ಜರ್ನಿ ಸ್ಟಾರ್ಟ್ ಮಾಡಿದ ಅಂದ್ರೆ ಸ್ಪ್ಲೆಂಡರ್ ಬೇಕು. ಫಸ್ಟ್ ಜರ್ನಿ ಸ್ಟಾರ್ಟ್ ಆಗಿದೆ ನಾನು ಸ್ಪ್ಲೆಂಡರ್ ಬೇಕು 2008. ಅಂದ್ರೆ ಅವಾಗೆಲ್ಲ ಹಿಂಗ ಯೂಟ್ಯೂಬ್ದಾಗ ವಿಡಿಯೋ ಮಾಡಿ ಹಾಕ್ಬೇಕು, ಇನ್ಸ್ಟಾಗ್ರಾಮ್ದಾಗ ವಿಡಿಯೋ ಮಾಡಿ ಹಾಕ್ಬೇಕು, ಹಂಗೆ 2022 ತನ ನಂಗೆ ತಲೆಯಾಗಿಲ್ಲ ಅದು ಯೂಟ್ಯೂಬ್ ಇನ್ಸ್ಟಾದದು. ಸೊ ಈ ಕಡೆ ತಲೆ ಬಂದ ಅಷ್ಟೇ. ಮೊದಲೆಲ್ಲ ತಿರುಗಾಡಿದ ಅಂದ್ರೆ ತಲೆಗಿಲ್ಲ ಬರೀ ಅದು ಫೇಸ್ಬುಕ್ ಇರ್ತು, ಒಂದು ಪೋಸ್ಟ್ ಆಗ್ಬಿಡ್ತು, ಫೋಟೋ ಆಗ್ಬಿಡ್ತು, ಇಷ್ಟೇ. ಅದೇ ಎಲ್ರು ಮಾಡಂಗೆ ಅಲ್ಲಿಗೆ ಹೊಂಟಿನಿ ಅಂತ ಆಫ್ಟರ್ ಅಲ್ಲಿಗೆ ಆಫ್ಟರ್ ಎಲ್ಲಿಗೆ ಅಂತ. ಇನ್ನೊಂದು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಮಾಡ್ಬೋದು ಹೋದೆ ಅಂದ್ರೆ ಅಲ್ಲಿ ಏನ್ ನಾವು ಅನ್ಕೊಂಡಿರ್ತೀವಲ್ಲ, ಈ ರೈಡ್ ಮಾಡ್ಬೇಕು, ಆ ಕ್ರೇಜ್ ಇರ್ತಲ್ಲ, ಆ ಕ್ರೇಜ್ ಉಳಿಯಲ್ಲಿ ನಮಗೆ ಹ್ಯಾಪಿನೆಸ್ ಆಗಿರ್ಲಿಕ್ಕೆ ಬರಲ್ಲ. ಸೊ ಈಗ ನಾನು ಯಾಕಂದ್ರೆ ಕೆಲವು ಸಲ ನಂಗೆ ಅನ್ಭವಿಸೋದು. ಸೊ ಆ ಜಾಗದಾಗ ಹೋದಾಗ ನಾನು ಅನ್ಭವಿಸ್ಬೇಕಂತೀನಿ, ನಾ ಹೆಂಗಿರ್ಬೇಕು ಅಂತೇಳಿ. ಆ ವಿಡಿಯೋಸ್ ಎಲ್ಲ ಟೈಮ್ ಕೊಡ್ಬೇಕಲ್ಲಿ. ಯೂಟ್ಯೂಬ್ ಮಾಡೋದ್ರ ಯೂಟ್ಯೂಬ್ ಅದನ್ನ ಟೈಮ್ ಕೊಡ್ಬೇಕು, ಇನ್ಶೂರೆನ್ಸ್ ಟೈಮ್ ಕೊಡ್ಬೇಕು, ಅಷ್ಟೆಲ್ಲ ಟೈಮ್ ಕೊಟ್ಟು ಅದ್ರ ಹ್ಯಾಪಿ ಮಾಡ್ಬೇಕು. ಅದಕ್ಕಾಗಿ ಟೈಮ್ ಆಗ್ತದಂತ ಒಂದು ಜಾಗದಾಗ ನಂಗೆ. ಈಗ ನಾವು ಎಲ್ಲಿಗಾರ ಟ್ರಿಪ್ಪಿಗೆ ಹೋಗ್ತೀವಿ ಅಂತಂದ್ರೆ ನಮಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೋದು ಆಗಂಗಿಲ್ಲ ನಮ್ಗೆ ಜಾಸ್ತಿ. ಯಾಕಂದ್ರೆ ನಾವು ಈಗ ನಮ್ಮಲ್ಲಕ್ಕೆ ಒಬ್ಬರಿಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ಲಿಕ್ಕೆ ಅಂತ ಕಿಶನ್ ಬಿಟ್ಬಿಟ್ಟು ಅವರೆಲ್ಲ ಕ್ಯಾಪ್ಚರ್ ಮಾಡ್ಕೋತಾರೆ, ಆಮೇಲೆ ನಮ್ಗೆ ಮೆನ್ಷನ್ ಮಾಡ್ತಾರೆ ಅಷ್ಟೇ. ಅದು ಆ ಟೈಮಿಗೆ ಏನತ್ತದ ಇಲ್ಲಿ ಬರ್ನ ಅನಿಸ್ತದ ಮಾಡ್ಕೋದಿರ್ತದೆ. ಸೊ ಅಲ್ಲಿ ಏನಂತದ ಅಲ್ಲಿ ಹ್ಯಾಪಿನೆಸ್ ನಾವು ಓನ್ ಅದು ಎಂಜಾಯ್ ಮಾಡ್ಬೇಕು ಅನಿಸ್ತದ. ಸೊ ಅಲ್ಲಿ ಫೋಟೋ ವಿಡಿಯೋ ಯಾವ ತಲೆ ಬರಲ್ಲ. ಇಲ್ಲಿ ಬರ್ನ ಯಾರೋ ಬಿಟ್ಟಿರ್ತಾರಲ್ಲ, ನಾನು ಹೋಗಿ ನಾನು ಫೋಟೋ ತಗೊಳ್ಳಿ, ನಾನು ವಿಡಿಯೋ ಮಾಡೋದಿರ್ತದೆ. ಕೆಲವೊಬ್ರು ಹೆಂಗಿರ್ತದೆ ವಿಡಿಯೋಗೋಸ್ಕರ ಪ್ಲೇಸಿಗೆ ಹೋಗಿರ್ತಾರ. ಸೊ ನಾವು ಪ್ಲೇಸ್ ಅನುಭವಿಸೋಕೆ ನಾವು ಪ್ಲೇಸಿಗೆ ಹೋಗಿರ್ತೀವಿ. ಸೊ ಅದು ವಿಡಿಯೋ ಮಾಡ್ತೀವಿ, ಈಗಲೂ ಮಾಡ್ತೀವಿ, ಇಲ್ಲ ಅಂದ್ರೂ ಪ್ಲೇಸ್ ಫಸ್ಟ್ ನಾನು ಎಲ್ಲೇ ಹೋಗ್ಲಿ ಪ್ಲೇಸ್ ಅನ್ಭವಿಸ್ತೇನೆ. ಈಗ ನಿಮಗೆ ಸ್ಟಾರ್ಟಿಂಗ್ ಈಗ ವಿಡಿಯೋಸ್ ಮಾಡಿ ಹಾಕ್ಲತ್ತಿದ್ರೆ ನೀವು ಈಗ ನಿಮಗೆ ಹೇಳಿದಾರಣ ಹಿಂಗೆ ಇನ್ಸ್ಟಾಗ್ರಾಮ್ದಾಗ ವಿಡಿಯೋ ಹಾಕ್ಬೇಕು, ಯೂಟ್ಯೂಬ್ದಾಗ ವಿಡಿಯೋ ಹಾಕ್ಬೇಕು, ಅವಾಗ ಹಿಂಗೆ ವಿಡಿಯೋಸ್ ಓಡ್ತಾವ ಅಂತ ಕಿಶನ್ ನಿಮ್ಗೆ ಯಾರು ಹೇಳಿದ್ರ? ನಿಮಗೆ ಸ್ವತಃ ಅಂತಲ್ಲ. ಆಕ್ಚುಲಿ ನಾ 2022 ಹೋದಾಗ 22 ಲದಾಖ್ ಹೋಗಿದ್ನ. ಫಸ್ಟ್ ಹಿಮಾಲಯ ಬೇಕು ನಂಗೆ ಫಸ್ಟ್ ಸರ್ವಿಸ್ ಲದಾಖ್ ಮಾಡಿಸಿ ಫಸ್ಟ್ ಲದಾಖ್ ಹೋಗಿದ್ದ.
ಸೊ ಆ ಟೈಮಿಗೆ ಆದ್ರೂ ನಾವು ಇನ್ಸ್ಟಾ ರೀಲ್ಸ್ ಮಾಡೋದು ಪೋಸ್ಟ್ ಮಾಡೋದು ಏನೂ ಗೊತ್ತಿಲ್ಲ. ನನಗೆ ಆ ಟೈಮಿಗೆ ಬರೀ ಇನ್ಸ್ಟಾದಾಗ 190 ಫಾಲೋಸ್ ಇದ್ರು ನನಗೆ, 190. ಆ ಟೈಮಿಂದ ನನಗೆ ಏನು ತಲೆ ಇದ್ದಲ್ಲಿ 2022 ಇತ್ತು, 23ದಾಗ ಸ್ವಲ್ಪ ಹಾಕಮ್ಮಿ ಹೆಂಗೆ ಅನಿಸುತ್ತೆ ಹಾಕ್ಬೋದು. ಬಟ್ ಫಸ್ಟ್ ಆಫ್ ಆಲ್ ನನಗೆ ಇಷ್ಟ ಆಗಿದ್ದು ನನ್ನ ಭಾಷೆ, ನಮ್ಮ ಕಲಬುರಗಿ ಭಾಷೆ, ಕನ್ನಡದಾಗೆ ನಮ್ಮ ಕಲಬುರಗಿ ಭಾಷೆ, ಉತ್ತರ ಕನ್ನಡ ಭಾಷೆ ಆಡ್ತಲ್ಲ. ಸೊ ಆ ಭಾಷೆ ಯಾರ್ಯಾಕೆ ಅನ್ಕೊಳಕ ಸೊ ನಮ್ಮ ಭಾಷೆದಾಗ ಮಾಡಮ್ಮಿ ಅಂತ ಅನ್ಕೊಂಡು ಸೊ ಭಾಳ ಜನ ಒಪ್ಕೊಂಡ್ರು, ಇಡೀ ಕರ್ನಾಟಕ ಜನ ಒಪ್ಕೊಂಡ್ರು. ಯಾಕಂದ್ರೆ ಎಲ್ಲಿ ತನೂ ಒಂದೇ ಒಂದೇನೋ ಕಮಿಟ್ ಬ್ಯಾಡ್ಕೊಂಡು ಬಂದಿಲ್ಲ ನಮ್ಮ ಭಾಷೆಗೆ. ಸೊ ಅದಕ್ಕೆ ನನಗೆ ಭಾಳ ಹೆಮ್ಮೆ ಅದ ನಮ್ಮ ಭಾಷೆಯಲ್ಲಿ. ಓಕೆ, ನಿಮ್ಮ ಜರ್ನಿ ಅಣ್ಣ, ನಾವು ಚೈಲ್ಡ್ಹುಡ್ ಹಿಡಿದು ಇವ್ರಿಗೆ ಆಕಾಶ ಅವ್ರಿಗೆ ನೋಡ್ಕೊತ ಹೊಂಟೇವಣ್ಣ. ನಾವು ಅಲ್ಲೇ ಒಂದೇ ಏರಿಯಾದಾಗ ಇರ್ತೀವಿ. ಆ್ಯಂಡ್ ನಿಮಗೆ ಇನ್ಸ್ಪಿರೇಷನ್ ಎಲ್ಲಿಂದ ಬಂತಂದ್ರೆ ನೀವು ಹಿಂಗೆ ಫೋಟೋದು ಕ್ಯಾಪ್ಚರ್ ಮಾಡೋದು, ವೀಡಿಯೋಸ್ ಕ್ಯಾಪ್ಚರ್ ಮಾಡೋದು, ಅದಾದ್ಮೇಲೆ ರೈಡಿಂದು. ಆ್ಯಕ್ಚುಲಿ ನಾವು ಸ್ಕೂಲ್ ಡೇಸ್ ಆದ್ಮೇಲೆ ಗುಲ್ಬರ್ಗ ಶಿಫ್ಟ್ ಆದವು. ಇಲ್ಲಿ ಬಂದೆವು, ಕಾಲೇಜ್ ಗಿಲೇಜ್ ಆಯಿತು. ನಾವು ಅಷ್ಟೇನು ಜರ್ನಿ ಬಗ್ಗೆ ತಲೆ ಕೆಡಿಸ್ಕೊತಿರಲಿಲ್ಲ. ಇನ್ನೊಂದು ಏನು ತಲೆ ಆಗಿತ್ತು ಅಂತಂದ್ರೆ ನಾವು ತಿರ್ಗಾಡ್ಬೇಕಾಗಿತ್ತಂದ್ರೆ ನಾವು ಸ್ವಂತ ದುಡಿದ ಮೇಲೆ ತಿರ್ಗಾಡ್ಬೇಕಂತೇಳಿ. ಅಲ್ಲಿ ತನಕ ಸುಮ್ಮನೆ ಮನೆಗೆ ಕೊಡ್ತಾರೆ ತೊಗೊಂಡು ಓಡಾಡ್ತೀವಿ ಅಂತಂದ್ರೆ ಅದು ಮಜಾ ಬರಲ್ಲ. ಸೊ ಈಗ ಒಂದೊಂದು ತಿಂಗಳಗಟ್ಟಲೆ ಹೋಗೋದಿರ್ತದೆ, ಅದು ಕಂಟಿನ್ಯೂ ಮನೆಗೆ ಕೇಳೋದಾಗಲ್ಲ. ಸೊ ನಮ್ದಿತ್ತು ಅಂತಂದ್ರೆ ಅವಾಗ ನಮ್ದು ಅಂತ ಹೇಳಕ್ಕೆ ಹೋಲಕ್ಕೆ ಬರ್ತದೆ. ಯಾವ್ದಾದ್ಮೇಲೆ ನಾನು ನಮ್ಮ ದೋಸ್ತ ಸೇರಿ ಓಡಾಡ್ಕೋತದೆವು. ಬೇರೆಯವ್ರ ಗಾಡಿ ತೊಗೊಂಡು ಹೋಗಿದ್ದೆವು ನಾವು. ಗೇರ್ಸ್ ಇರಲಿ ಏನಿಲ್ಲ, ಹೆಲ್ಮೆಟ್ ಹಾಕೊಂಡೋದೆವು. ಆಯ್ತು, ಸುಮ್ಮನೆ ನಾರ್ಮಲ್ ಆಗಿ ಹೋಗಿದ್ದೆವು. ಒಂದಿಷ್ಟು ಫೋಟೋಗಳು ತಗೊಂಡು ಇಟ್ಕೊಂಡಿರ್ತೀವಿ. ಅಂದ್ರೆ ಹಿಂಗೆ ಕುಂತೆ ಆರ್ಚಡ್ ಮೇಲೆ ರೋಡಿ ಮೇಲೆ ಕುಂತಿದ್ದೆ, ಹಿಂಗೆ ನಾಲಿದಲ್ಲಿ ಸೈಡಿಗೆ. ಆ ನಾಲಿ ಮೇಲೆ ಕುಂತು ನಾವು ಫೋನೇ ಮಾತಾಡ್ತೀವಿ, ನೆಕ್ಸ್ಟ್ ಟ್ರಿಪ್ ಎಲ್ಲ ಹೋಗ್ಬಂದು ಅವು ಇದ್ದು ಫೋಟೋ ಹಾಕಲ್ಲ, ಹೆಂಗೆ ಮಾಡಲ್ಲ, ಮತ್ತೆ ಟ್ರಿಪ್ ಹೋಗಿ ಫೋಟೋ ತಗೋತೀನಿ ಅಂತ ಹಂಗೆ ಇದು ಅಂತ. ಅಲ್ಲೇ ಒಂದು ನಾಲಿ ಮೇಲೆ ಕೂತೆ, ಆ್ಯಕ್ಚುಲಿ ಆ ನಾಲಿ ಮೇಲೆ ಕೂತೆ ಪ್ಲೇಸ್ ತೆಗೆದಿದ್ದು ಅಲ್ಲೇ ಕ್ರಿಯೇಟ್ ಮಾಡಿ ಅಲ್ಲಿದೆ ಪೋಸ್ಟ್ ಮಾಡಿದ್ದದು ಫಸ್ಟ್ ಫೋಟೋ. ಅದಾದ್ಮೇಲೆ ಹಿಂಗೆ ಕಾಫಿ ಕುಡ್ದೆವು, ಕ್ಲಿಕ್ ಮಾಡಿ ಫೋಟೋಸ. ಸೊ ಹಿಂಗೆ ಎಲ್ಲಾರು ಆ್ಯನಿಮಲ್ಸಿಂದು ಯಾವರೇ ತೆಗೆದೆವು, ಹಿಂಗೆ ಗಿಡದ ಮೇಲೆ ಕೂತಾಗ ಹಿಂಗೆ ಯಾವರೇ ಅವು ಹಂಗೆ ಆ್ಯಕ್ಚುಲಿ ನಾನು ಚಾಲೂ ಮಾಡಿದ್ದು ಪೇಜ್ ಅದು. ಆಮೇಲೆ ಬರ್ಬಾರ್ದು ಹಂಗೆ ಆಯ್ತು. ಒಂದಿಷ್ಟು ಟ್ರಿಪ್ ಹೋದಾಗ ನಾವು ಮೂತಿ ತೋರಿಸ್ಲಾರ್ದೆ ವಿಡಿಯೋಗಳು ಎಡಿಟ್ ಮಾಡಿ ಹಾಕ್ತಿದ್ದೆವು. ಒಂದಿಷ್ಟು ದಿನ ಆಮೇಲೆ ಇವ್ರು ಸಿಕ್ಕರು, ಒಂದು ಇವೆಂಟ್ನಾಗ ಹೋದೆವು, ಅವ್ರು ಸಿಕ್ಕರು. ಸಿಕ್ಕ ಮೇಲೆ ಹೇಳಿದ್ರು ಹಿಂಗೆ ಮುಖ ತೋರಿಸಿ ವಾಯ್ಸ್ ಕೊಟ್ಟು ಹಾಕ್ತಂತ. ಇವ್ರು ಒಂದು ಸ್ವಲ್ಪ ಗೈಡ್ ಮಾಡಿದ್ರು, ನಮ್ಮ ಸಿದ್ದು ಸೇಟ್ ಒಂದು ಸ್ವಲ್ಪ ಗೈಡ್ ಮಾಡಿದ್ರು. ಅದಾದ್ಮೇಲೆ ಹಿಂಗೆ ಜರ್ನಿ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ರೈಡಿಂಗ್ ಪ್ಯಾಷನ್ ಬಂದಿದ್ದು ನಾ ಇವ್ರು ನಿಂತು ಮತ್ತೆ ರೈಡ್ ಮಾಡ್ಬೇಕಂತೇಳಿ ದೂರ ಹೋಗ್ಬೇಕು ಅಂದ್ರೆ ಮೊದಲೇ ಹಂಗಿತ್ತು. ಇಲ್ಲೇ ಕರ್ನಾಟಕನಾಗ ಓಡಾಡಿದ್ದೆ ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕ ಒಂದು 20 ಡಿಸ್ಟಿಕ್ ಮೊದಲೇ ಓಡಾಡಿದ್ದೆವು. ವೀಕೆಂಡ್ ಸುಟ್ಟಿ ಬಂತಂದ್ರೆ ಹೋಗೋದು, ಇಲ್ಲ ಒಂದು 4 ದಿನ ಸುಟ್ಟಿ ಹಾಕಿ ಓದ್ತಿದ್ದೆವು. ಬಟ್ ದೂರ ಹೋಗೋ ಪ್ಲ್ಯಾನ್ ಮಾಡಿದ್ದು ಅಂತಂದ್ರೆ ಇವ್ರು ಕರ್ಕೊಂಡೋದ್ರು ನಮ್ಮ ಲದಾಖ. ನಮ್ಮ ದೋಸ್ತ ಇವರು ಸೇರಿ ಹೋದ ಲದಾಖಿಗೆ. ಸೊ ಅಲ್ಲಿ ಜಾಸ್ತಿ ಹೈಲೈಟ್ ಆಗಿದೆ ಅಲ್ಲಿ ನಿಂತು. ಇವ್ರು ನಿಮಗೆ ಪರಿಚಯ ಆಗಿದ್ದೆ ಹೆಂಗೆ ಅಂತ? ನಮ್ಮ ಸಿದ್ದು ಸುಗರ್ ನಿಂತ. ಅವ್ರು ಮೊದಲಿಂದ ಸಿದ್ದು ಮೊದಲೇ ಪರಿಚಯ. ಒಂದು 2 ವರ್ಷದ ದೋಸ್ತಿ ಹಂಗೆ ಬೆಟ್ಟ ಎಲ್ಲಕ್ಕೆ ನಾವು ಹೋಗಿದ್ದೆ. ಆ ಬೆಟ್ಟ ಎಲ್ಲಕ್ಕೆ ಹೋದಾಗ ಎಲ್ಲಷ್ಟು ಮಂದಿ ಒಂದೇ ಕಡೆ ಇದ್ರು. ಒಂದೇ ಕಡೆ ಇದ್ಮೇಲೆ ಅವ ನಂಗೆ ಭೇಟಿ ಮಾಡ್ಸ ಹಿಂಗ್ರಿ ಅಂತ ಹೇಳ್ಕೇಸನ್. ಸೊ ಅವಾಗ ಡೈಲಿ ಅಂದ್ರೆ ಒಂದು ಬೈಟಾಕಿ ಆಯ್ತು ನಮ್ದು ಒಂದು ಜಾಗಕ್ಕೆ. ಡೈಲಿ ಎಲ್ಲ ಕುಂತು ಅಲ್ಲಿದೆ ಓಡಾಡೋದು. ಅವಾಗ ಜಾಸ್ತಿ ಅಟ್ಯಾಚ್ಮೆಂಟ್ ಆಯ್ತು ನಮ್ಗೆ. ಹೆಂಗಾಯ್ತಂದ್ರೆ ಕಾಮನ್ ಇದ್ದವ್ರು ಕೇಸನ ಈಗ ಸಂಜೆಗನ ಎಲ್ಲಿದೆ ಬಾ ಇಲ್ಲಿ ಕುಂತು ಏನೇ ಪ್ಲಾನ್ ಮಾಡಿ ಆ ಜಾಗದ ಪ್ಲಾನ್ ಮಾಡೋದು ಹೆಂಗದು. ಈಗ ಇಬ್ರು ಪರಿಚಯ ಆಗಿದ್ದು ಸಿದ್ದೋಣ್ಣ ಅವ್ರ. ಅದಾದ್ಮೇಲೆ ನಿಮ್ದು ಅವ್ರ ಜೊತೆ ಜರ್ನಿ ಲಡಾಖಿಗೆ ಫಸ್ಟ್ ಜರ್ನಿ ಅವ್ರ ಜೊತೆ ನಿಮಗೆ ಲಡಾಖ್ ಇಲ್ಲ ಅದಕ್ಕಿಂತ ಮೊದಲು ದಾಂಡೇಲಿ ಹೋಗಿದ್ದೆ ನಾವು. ಎಲ್ಲ ಮಂದಿ ಕಾರ್, ಒಂದೇ ಜನ ಕಾರ್ನಾಗ, ಒಂದೇ ಜನ ಬೈಕ್ ಮೇಲೆ. ಶಾಣು ಪಾಟೀಲ್ ಅಣ್ಣ ಹೋಗಿದ್ರು, ದಾಂಡೇಲಿ ಹೋಗಿದ್ದೆ ನಾವು. ಅವರೆಲ್ಲ ಅವ್ ಭಾಳ ಜನ ಹೋಗಿದ್ರು. ಅವು ಒಂದು 20 ಜನ ಹೋಗಿದ್ದೆವು. ಆಕ್ಚುಲಿ ಅದು ದಾಂಡೇಲಿದು ನಮ್ಮ ಫ್ರೆಂಡ್ ಅವರು ನಿತೀಶ್ ಜೋಶಿ ಅಂತೇಳಿ, ಅವನು ಆಕ್ಚುಲಿ ರೈಡರ್. ಸೊ ಅವನದೊಂದು ವಿಡಿಯೋ ಮಾಡ್ಕೊಡತ್ತಿ ಬರ್ರಿ ಅಂತ ಸಲ ನಾನು ಒಟ್ಟ ಹೋಗೋದಾಗಿದ್ದಿಲ್ಲ. ಒಂದು 5-6 ತಿಂಗಳ ಹಿಂದೆ ಮೆಸೇಜ್ ಮಾಡಿದ. ಸೊ ಬರ್ತೀನಿ ಅಂದಿದ. ಸೊ ಅಷ್ಟು ಜನಕ್ಕೆ ನಮ್ಮವ್ರು ಹೊಸ ಮಂದಿ ಕೂಡ ಹೋಗಮ್ಮಿ ಅಂತ ಹೋಗಿದ್ದೆವು. ಸೊ ಹೋಗ್ಬೇಕು ಅವನಿನ್ನೂ ಭಾಳ ಇದು ಅನಿಸ್ತು, ನಮ್ದು ಬಾಕ್ಲಿಕ್ಕೆ ಚಲೋ. ಬಟ್ ಅದೇ ಥರ ಅವ ಮೇಂಟೈನ್ ಮಾಡ್ತಾನೆ. ಸೊ ಇಲ್ಲಿ ಥರ ಒಂದು ಕಿರಿಕಿರಿಲ್ಲ, ಅದೇ ಥರ ಫುಡ್ದಾಗ ನೀಟ, ಜಾಗ ನೀಟ, ಭಾರಿ ಮೇಂಟೈನ್ ಮಾಡ್ತಾನೆ ಹೋಗ್ಬೇಕು ಅಂತೇಳಿ. ಸೊ ಹಂಗಾಗಿ ಅವ್ರು ಹಿಡಿದು ನಾವು ಹೆಚ್ಚಿಗೆ ಇಲ್ಲದ್ರೆ ಅಲ್ಲೇ ಹೋಗಿರ್ತಾನೆ ಅಲ್ಲಿಗೆ. ಅವನೊಬ್ಬ ರೈಡರ. ಸೊ ನಮಗೆಲ್ಲ ಅಲ್ಲಿ ಹಿಡನ್ ಪ್ಲೇಸ್ಗಳು ತೋರಿಸ್ತಾನು ಬೈಕ್ ಮೇಲೆ ಬಂದು ಅವನು. ಸೊ ಮಸ್ತ್ ನಿಮಗೆ. ಈಗ ನಿಮಗೆ ಫಸ್ಟ್ ಬೈಕ್ ಅಂತ ತಗೋಬೇಕಂತ ಬಂದಾಗ ನೀವು ಏನು ಭಾಳಷ್ಟು ಹಿಂಗೆ ರಿಸರ್ಚ್ ಮಾಡಿ ಏನಾರ ಯೋಚನೆ ಮಾಡಿ ಇದನ್ನೇ ತಗೋಬೇಕು, ಇಷ್ಟು CC ತಗೋಬೇಕು, ಹಂಗೇನ್ರ ಯೋಚನೆ ಮಾಡಿ ತಗೊಂಡ್ರೆ? ಫಸ್ಟ್ ಮೆಂಟೆಲ್ಲ ಹೆಂಗೆ ಅಂತಂದ್ರೆ ಯಾವುದೇ ಒಂದು ಬೈಕ್ ಇರಲಿ ಒಟ್ಟು ಸುಡ್ಬೇಕು, ಮನೆಯಾಗ ಸುಡ್ಬೇಕು. ಫಸ್ಟ್ ನಾವು ತಗೋಬೇಕಾದ್ರೆ ಹೆಂಗತ್ತ ಆಸೆ ಮನುಷ್ಯಂದು. ಈ ಯಾವ್ದಾಗಿರ್ಲಕ್ಕ ಅವ್ನು ಬೈಕ್ ಸುಡ್ಲಕ್ಕ, ಮನ್ಯಾಗ ಬೈಕ್ ಸುಡ್ಲಕ್ಕ ಆರಾಮ್ ತಿರ್ಗಾಡಮ್ ಅಂತ ಅನಿಸ್ತಿತ್ತು. ಅದು ಅವಾಗ ಮನೆಯಾಗ ಯಾರು ನೋಡ್ತಿದ್ರು, ಅದು ಭಾರಿ ಇದೆ, ನಮ್ಗೆ ಭಾರಿ ಇಲ್ಲ, ಅದು ತಗೊಂಡು. ಸೊ ಯಾರಿಗೆ ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಯಾರೇ ಬೈಕ್ ತಗೋಲಿ, ನಾ ಇದೇ ತಗೋಬೇಕು ನಾ ಹಿಂಗೆ ಮಾಡ್ಬೇಕಂತಿಲ್ಲ. ಫಸ್ಟ್ ಮನ್ಯಾಗ ಯಾವ್ದಾರ ಸುಡ್ಲಿ ಅನ್ನೋದು. ಸೊ ಆ ಟೈಮ್ ನಮ್ಮ ಟೈಮ್ದಾಗ ಇಸ್ಕೊಡ ಸ್ಪ್ಲೆಂಡರ್ ಇಸ್ಕೊಟ್ರು. ಆಮ್ಯಾಗ ಅದಕ್ಕೆ ನಮ್ಗೆ ಅನ್ನಿಸ್ತು ಪಲ್ಸರ್ ಭಾರಿ ಅನ್ನಿಸ್ತು. ನಾ ಇಲ್ಲಿ ತನ ಬೈಕ್ ಏನೋ 17 ಬೈಕ್ ಆಗ್ಯಾವ ನಾನು.
2008 ಇಲ್ಲಿ ತನಕ ಜರ್ನಿ ಇದಾವೆ. 17 ಬೈಕ್ 17 ಬೈಕ್. ನಂದು ಹಿಮಾಲಯ 17 ನಾನು ಇಷ್ಟು ಬೈಕ್ ಚೇಂಜ್ ಮಾಡಿ ನಾನು. ಸೊ ಅಂದ್ರೂ ಹೈ ಲೆವೆಲ್ಗೆ ಹೋಗಿಲ್ಲ, ಒಂದು ಮಿಡಲ್ ಲೆವೆಲ್ದಾಗೆ ಒಂದು ಚಲೋ ನೋಡಿ ಅಷ್ಟು ನೋಡಿ. 17 ಬೈಕ್ದಾಗ ಹಿಮಾಲಯನೇ ಫೇವ್ರೇಟ್ ಅದಣ್ಣ, ಅದಕ್ಕಿಂತ ಮೊದಲಿದ್ದು ಯಾವ ಭಾಳ ಇಷ್ಟ ಆಯ್ತು ಅದನ್ನ ಕೊಡಬಾರ್ದಿತ್ತು ಹಂಗೇನ ಇಟ್ಕೊಂಡಿವ? FZ ಒಂದು ಯಾಕೆ ಆಕ್ಚುಲಿ FZ ಗಾಡಿ ಭಾಳ ಇಷ್ಟ ನಂಗೆ. ಆ ಟೈಮಿಗೆ FZ ಗಾಡಿ ತೊಗೊಂಡಿದ್ದ ನಮ್ಮಲ್ಲಿ ಎರಡು ತೊಗೊಂಡಿನ ಸೇಮ್ ಹೊಸವೇ ಮಾರಿ ಮತ್ತೊಂದು ತೊಗೊಂಡಿದ್ದೆ ಸೇಮ್ ಎರಡು ತೊಗೊಂಡಿದ್ದೆ. ಬಟ್ ಅದು ಆದ್ಮೇಲೆ ನಂಗೆ ಇಷ್ಟ ಆಗಿದೆ ಅಂದ್ರೆ ಹಿಮಾಲಯ. ಯಾಕಂದ್ರೆ ಹಿಮಾಲಯ ನನಗೆ ಹೆಸರು ಇಟ್ಟು ನನಗೆ ಕರ್ಲಿಕ್ಕೆ ಮೇನ್ ಕಾರಣ ಹಿಮಾಲಯ ಬೇಕು. ನನಗೆ ಮೇನ್ ಕರ್ಲಿಕ್ಕೆ ನಾನು ಹಿಮಾಲಯ ಯಾರು ಮಾಡಲ್ಲ. ಏನಾದ್ರು ನನ್ನ ಗಾಡಿಗೆ ಎಲ್ಲ ನಿಂದಿಸ್ಬಾರ್ದು ಕಲಬುರಗಿಯಾಗ, ಸೊ ಇವ್ರದೇ ಅಂತ ಹೇಳ್ಬಿಡ್ತಾರೆ. ಸೊ ಅದಕ್ಕಾಗಿ ನಾನು ಹಿಮಾಲಯ ಇಸ್ ನಾ ಹೆಸರು ಕೊಟ್ಟಿದ್ದು ಒಂದು ನ್ಯೂ ಜರ್ನಿ ಅದ್ರಲ್ಲಿ ಅಂತ. ನಾವು ಕುನಾಡೋದೇ ಅದೇ ಬೈಕ್ ನಿಂತ ನಾನು ನಮ್ದೊಬ್ರು ಸರ್ ಹೊಂಟಿವಿ ಇಲ್ಲಿದ್ದೀರಿ, ನಿಮ್ ಗಾಡಿ ಕಾಣಲ್ಲ ಅಂತ ಆಕ್ಚುಲಿ ಗಾಡಿಲಿ ಬೇರೆ ತಗೊಂಡಾರ, ನೀವು ಕಾಣಲಾಗಿರಲ್ರಿ ಇಲ್ಲೇ ಇದ್ರಿ ಅಂತ ನಾವೇ ಮಜಾಕ್ ಮಾಡ್ತೇವ್ರಿ. ಹಿಂಗ್ ಬೇರೆಯವ್ರಿಗೆ ಗಾಡಿ ಕೊಡ್ತೀರಣ್ಣ ನೀವು ಓಡಿಸ್ಲಕ್ಕ? ಅಂದ್ರೆ ಒಂದ್ ದಿವ್ಸ ಮಂದಿ ಅಟ್ಯಾಚ್ಮೆಂಟ್ಸ್ ಇರ್ತಾವಣ್ಣ ಒಟ್ಟ ಆಲ್ಮೋಸ್ಟ್ ಆ ಗಾಡಿ ಯಾರು ನಡೆಸಲ್ಲ ನಂಬರ್. ನಾನೇ ಕೂತು ಕೊಟ್ರು ನಾ ಕೊಡೋಣ ಯಾರೇ ಕುಡ್ತೀನಲ್ಲ, ಆ ಕೊಟ್ಟವ್ರು ನಮ್ಮವ್ರ ಎಷ್ಟಿಗೆ ಕುಡ್ತೀನ. ಆ ಕೊಟ್ಟವ್ರು ಯಾವಾಗಲೂ ನನ್ನ ಬಾ ಹತ್ರದವ್ರು ಇರ್ತಾರೆ. ನಾ ಬೈಕ್ ಗಾಡಿ ಕೊಟ್ಟಿರ್ತಿಲ್ಲ, ಅವ್ರಿಗೆ ಇಷ್ಟ ಕೊಟ್ಟಿರ್ತೀನಿ. ಅವ್ರದನ್ನು ಒಂದ್ ಸ್ವಲ್ಪ ನಡೆಸ್ತಾರ, ಆಮೇಲೆ ಬೇಡ ಅದು ಸಂಭಾಸಲ್ಲ ಅಂತ. ಸೊ ಆ ಗಾಡಿ ಹೆಚ್ಚಿ ತೆಗಿಯಲ್ಲ ನಾವು ಹೊರಗೆ. ಹಿಂಗೆ 15 ಬ್ಯಾಟ್ರಿ ಇಟ್ಟಿದ್ರೆ 15 ತೆಗಿತೀನಿ ಅಷ್ಟೇ. ಅದು ಅಣ್ಣ ಭಾಳ ಎಮೋಷನಲಿ ಕನೆಕ್ಟ್ ಆಗಿರ್ತಾರೆ, ಅದೇ ಹತ್ತಿರದವ್ರಿಗೆ ಅಷ್ಟೇ ಕೊಡ್ತಿರಲ್ಲ ಅದು. ಬಟ್ ವಸ್ತು ಮ್ಯಾಗ ಪ್ರೀತಿ ಇರ್ಲಿ, ವಸ್ತುನೇ ಪೂರ ಜೀವನ ಆಗ್ಬಾರ್ದು. ಯಾಕಂದ್ರೆ ಮನುಷ್ಯ ಸಂಕಟ ಇರ್ತಾರಲ್ಲ, ವಸ್ತು ಹೋದ್ರೂ ಸಂಕಟ ಇರೋರು ಇಂಪಾರ್ಟೆಂಟ್. ಇವತ್ ನಾ ಎಷ್ಟು ಅಕಚಿತ್ರ ಸಣ್ಣವನ ಅಂದ್ರೂ ಇವ್ ಸಣ್ಣ ಸಾಸ್ ಮನೆ ಅಂದ್ರೆ ಮನುಷ್ಯತ್ವ ಇಂಪಾರ್ಟೆಂಟ್ ಅಲ್ಲಿ. ಅವ ನಮ್ಕ ಸಣ್ಣವ, ನಾ ಎಂಟರ್ ಸಣ್ಣವನವ ನಮ್ಕ, ಬಟ್ ಅಂದ್ರೂ ನಾವು ಸಣ್ಣ ಯಾಕೆ ಆಗ್ತೀನಿ. ಸೊ ಅವನ್ ಕರೆಕ್ಟ್ ಅನ್ನ ಸಣ್ಣ ದೋಸ್ತನು ಸಣ್ಣವ್ರೆ, ಅದು ನಮ್ ದೋಸ್ತರು ಇಲ್ಲ ಅನ್ನಲ್ಲ ದೋಸ್ತಿನೇ ಅದು. ಬಟ್ ಅಂದ್ರೂ ಇವ್ ಸಣ್ಣ ಇರ್ತಂದ್ರೆ ಅವ್ರೊಂದು ಅಟ್ರಾಕ್ ಬಾಂಧವ್ಯ ಹಂಗಿರುತ್ತೆ ನಮ್ದು ಅವ್ರದ್ದು. ಸಣ್ಣವ್ರಿದ್ರು ದೊಡ್ಡ ಮನ್ಸನ್ನ ತಿಳ್ಕೋದು ಇಂಪಾರ್ಟೆಂಟ್ ಆಗ್ತದ. ಮತ್ತೆ ಅವಾರ ಬೆಳಿರ್ತಾನ ಅಂತ ನಾರೇ ಬೆಳಿರ್ತೀನಿ. ಸೊ ಅವೆಲ್ಲ ತಲೆ ದೋಸ್ತ ಅವೆಲ್ಲ ತಲೆ ಕಲ್ಸ್ಕೊಬಾರ್ದು. ಏನಿದ್ರು ಫೇಸ್ ಟು ಫೇಸ್ ಇರ್ಬೇಕು. ಯಾವತ್ತು ಹಿಂದೆ ಏನು ಮಾಡ್ತಾರಲ್ಲ ಅಲ್ಲಿಂದ ಅವ್ರಿಗೆ ಲಾಸ್ಟ್ ಕಟ್ ಅವತ್ತೇ ಕಟ್ ಮಾಡ್ಬಿಟ್ಟಿಲ್ಲ. ಮಾಮೂಲಿ ಕಟ್ ಮಾಡಿ ನನ್ಗೆ ಹಿಂದೆ ಆಗಲ್ಲ. ಫಸ್ಟ್ ಆಫ್ ಆಲ್ ಇವತ್ತು ನೀನು ಏನೇ ತ್ರಾಸ ಅಂತ ಎದುರೇ ಕೇಳ್ಬೇಕು. ನಾ ಯಾಕೆ ಕ್ಯಾಮ್ರಾ ಅಂತ ಹೇಳ್ತಿಲ್ಲ, ನಾ ಆಫ್ಟರ್ ಕ್ಯಾಮ್ರಾ ನಂಗೆ ಇದ್ದೀನಿ, ವಿತ್ ಕ್ಯಾಮ್ರಾ ಇದ್ರೆ ನಂಗೆ ಇದ್ದೀನಿ. ಬಟ್ ಈ ತರ ಇದ್ದಾರೆ ನಮ್ಮಲ್ಲಿ ಬಾ ಜನ ಬಾಂಡಿಂಗ್ ಇದ್ದಾರಲ್ಲ ನಮ್ಮಲ್ಲಿ. ಹಂಗ್ ಬಿಟ್ಟು ಕಳ್ದವ್ರಿಗೂ ಇದ್ದೀನ ಮಾತನಾಡ್ಸಿಲ್ಲ, ಅವ್ರಿಗೆ ಏನೋ ಬಯಸಿದ್ರೇನಿಲ್ಲ. ಲಾಸ್ಟ್ ಅಲ್ಲಿಗೆ ಸ್ಟಾಪ್. ಅವತ್ತಿನೇ ಮಾತನ್ನ ಹಚ್ಚಲ್ನವ್ರಿಗೆ ನಂಗೆ ಹಚ್ಚಲ್ಲ, ಸ್ಟಾಪ್ ಆಗ್ಬಿಟ್ರೆ. ಯಾವಾಗ ಯಾರ ಹಿಂದೆ ಮಾತಾಡತ್ತಾರ ಅಲ್ಲಿಗೆ ಸ್ಟಾಪ್ ಮಾಡ್ಬೇಕು. ಯಾಕೆ ಎದಕ್ಕೆ ಹೇಳ್ಬೇಕು ನನಗೆ ತಪ್ಪು ಮಾಡಿನ ನಾನು 100% ಕರೆಕ್ಟ್ ಇದ್ದಿಂದ ಒಪ್ಪಲ್ಲ. ನಾನು ಮನಾರ್ ತಪ್ಪು ಮಾಡಿರ್ತೀನಿ, ಏನೋ ಅಂದಿರ್ತೀನಿ, ಎದರೇ ಕೇಳ್ಬೇಕು ನಾವು. ಸೊ ಹಿಂದಿದ್ದವ್ರಿಗೆ ಹೋಗಿ ಮಾತಾಡಿ ಹಿಂಗಂದ್ರೆ ನಮ್ಗೆ ಆಗಬಾರ್ದು. ಸೊ ಅದೊಂದು ನಾ ಭಾಳ ಅವಾಯ್ಡ್ ಮಾಡ್ತೀನಿ. ಡೈರೆಕ್ಟ್ ಹೇಳ್ತಾರ ಕರೀತಾರ, ಯಾಕೆ ಹಿಂಗ ಅಂದೆ ಅಂತಲ್ಲ ಅಂತ, ಏನಾಯ್ತು ಡೈರೆಕ್ಟ್ ಕೇಳ್ತಾರ. ಅವ್ರು ಬೇರೆ ಯಾರು ಹೇಳಿದ್ರೆ ಕೇಳಲ್ಲ. ನಾವು ಕೇಳಿರ್ತಾರ ಫಸ್ಟ್ ಬಂದ್ಮೇಲೆ, ಫೋನ್ ಸರಿ ಎಲ್ಲಿದೆ ಅಂತ ಕೇಳ್ತಾರೆ. ಇಲ್ಲಿದೆ, ಇಲ್ಲಿ ಬಾ ನಿಂತೀನಿ ಅಂತ ಹೇಳ್ತಾರೆ. ಒಂದು ಯಾಕೆ ಹಿಂಗೆ ಏನಾಯ್ತು ಅಂತ ಹಿಂಗೆ ಆಗ್ಯದ. ಆಯ್ತಲ್ಲ ಕ್ಲೋಸ್. ಈಗ ನೀ ಹೇಳಿದ ಅಂತ ಹೇಳಿ ಕೆಸಿಂದ ಬಂದಿಲ್ಲ, ಇವ್ರು ಹಿಂಗೆ ಹೇಳಿರತ್ತಲ್ಲ, ಯಾಕೆ ನಮ್ಮ ಅಲ್ಲಿ ಇದು ಮಾಡೋ ಫೋನ್ ಹತ್ತು ಅಲ್ಲಿ ಹಂಗೇನಿಲ್ಲ. ಅಲ್ಲಿ ಏನಾಗಿರುತ್ತೆ ಅಲ್ಲೇ. ಇನ್ನೊಂದು ಏನಪ್ಪಾ ಅಂತಂದ್ರಲ್ಲ, ಅವ್ ಇಬ್ಬರೇ ಎಲ್ಲೇ ಹೋಗಿರ್ತಿಲ್ಲ. ಲಾಸ್ಟ್ ಟೈಮ್ ರೈಡ್ ಹೋದಾಗ ರಾತ್ರಿ ನಮ್ಮ ಗಾಡಿ ಹಿಂಗೆ ಬಂದ್ಬಿದ್ದಿತ್ತು. ಎಷ್ಟಾಗಿತ್ತು ರಾತ್ರಿ 1:30-2 ಆಗಿತ್ತು ರೈಡ್ನಾಗ. ಹರಿದ್ವಾರ ಬ್ರಿಡ್ಜ್ ಮೇಲೆ ಇದ್ದೆವು. ನಾವ್ ಗಾಡಿ ಹೊಡಿಲತ್ತಾರ, ಅವ್ರು ಯಾಕೆ ನಿಂದ್ರಿಸ್ಲಿ ಅಂತ ಬ್ರಿಡ್ಜ್ ಮೇಲೆ ಇದ್ದೀನಿ. ವಾಪಸ್ ರಿಟರ್ನ್ ಬರ್ಬೇಕಾದ್ರೆ ನಾ ಅವ್ರಿಗೆ ಯಾಕೆ ನಿಂದ್ರಿಸ್ಲಿ, ಅವ್ರು ಗಾಡಿ ಹೊಲತ್ತಾರ, ಅವ್ರಿಗೆ ನಿದ್ದೆ ಹೊಂಟಿತ್ತು. ಸೊ ಅವ್ರು ಎಲ್ಲರ ಅಂತ ನಿಂದ್ರಿಸ್ತಾರ, ನಾ ಅಲ್ಲಿ ತನಕ ಮುಟ್ಬೇಕಂದ. ಮತ್ತ ಅವರೇ ನಿಂತು ನನಗೆ ಫೋನ್ ಹಚ್ಚರು, ನೀ ಯಾಕೆ ಹಚ್ಚಲ್ ಫೋನ್. ನಾ ಇನ್ನೊಂದು ಹಿಂಗೆ ಚಾಕೊಡ್ಲಾಗ ನಿಂತಿದ್ದೆ, ಅವ್ನು ಬೈದ್ರು. ಈಗ ನಾ ಒಬ್ಬನೇ ಹೊತ್ತಿರ್ತೀನಿ, ನಿನ್ನೆ ಒಬ್ಬನೇ ಹೊಳಿತೀವಿ. ಇಬ್ರು ಹೊತ್ತಿ ಅವ್ನಿಗೆ ನಿಂತ್ರ 5 ನಿಮಿಷ ನಿಂದ್ರಾಮ್ ಇಬ್ರು. ಮತ್ತೆ ಯಾಕೆ ಮಾಡ್ತೀನಿ ಅಂತ ಹಂಗ್ ಮಾಡ್ತಾರೆ. ಈಗ ಎಲ್ಲ ಮಂದಿಗಣ ಟ್ರಾವೆಲಿಂಗ್ ಕೇಳ್ತಿಟ್ಟು ಮಲ್ಲೋಣ ಅಂತ ಪರಿಚಯ ಆಗಿರಿ. ಅಂದ್ರೆ ಇದನ್ನ ರೈಡಿಂಗ್ ಬಿಟ್ಟು ನಿಮ್ ಜೀವನ ಹೊರಗೆ ಏನದ ಅಂದ್ರೆ ನೀವೇನ್ ಕೆಲಸ ಮಾಡ್ತೀರಿ? ಸೊ ನಾ ಫಸ್ಟ್ ಆಫ್ ಆಲ್ 2013-14 ಒಂದು ಕಾರ್ ತೊಗೊಂಡಿರ್ತೀನಿ ಮನಿ ಸಲಿಂದ. ಆಕ್ಚುಲಿ ಅವಾಗೆಲ್ಲ ಬೈಕ್ದೆಲ್ಲ ಕ್ರೇಜ್ ಮುಗಿದಿತ್ತು, ಕಾರ್ ತೊಗೊಂಡಿರ್ತೀನಿ. ಆ ಕಾರ್ ತೊಗೊಂಡು ಏನ್ ಮಾಡ್ತೀನಿ, ಹಿಂಗೆ ಯಾರ ಕರೀತಾರೆ ಆಜು ಬಾಜುದವ್ರು, ಹೋಗಿನಿ. ಸೊ ಆಕ್ಚುಲಿ ನಾವ್ ಏನ್ ಮಾಡಿದ್ರೆ ನೋ ಗುಟ್ಕ, ನೋ ಕುಡಿಯೋದು, ನೋ ಸಿಗರೇಟ್. ಈಗನು ಪ್ರೆಸೆಂಟ್ ನಾ ತತ್ತಿನ ತನಲ್ಲ. ಈಗನು ಬಾ ಮಂದಿ ಗೊತ್ತಿಲ್ಲ ಎಲ್ಲ ಮಾಡಿದ್ದೆ ಅಂತಾರ. ಸೊ ಮಂದಿಗೆ ನಾ ತಲೆ ಕೊಡೋದ, ನನ್ನ ಮನಸ್ಸ ನನಗ ನಮ್ಮ ಮನೆಯವ್ರಿಗೆ ಕರೆಕ್ಟ್ ಅದಲ್ಲ ಸಾಕು, ನಾ ಮಾಡ್ಲತ್ತೆ. ಸೊ ಹಂಗಾಗಿ ಜನ ಸ್ವಲ್ಪ ನನಗೆ ಕಿರಿಯ ಕರ್ಕೊಂಡು ಹೋದವ್ರು ಮತ್ತೆ ಅವರೇ ಹಚ್ಚೋರು ಫೋನ್ ಹೆಚ್ಚಿ ಮಾಡಿದ್ರೆ ಟ್ಯಾಕ್ಸಿಲಿ ಏನು ಹೋದಾರ ನನಗೆ. ಜನನೇ ತೊಗೊಂಡಿದ್ದು ಮನಿ ಸಲ ತೊಗೊಂಡಿದ್ದ, ಆಮೇಲೆ ರೊಕ್ಕ ಹೊಂಟಲ್ಲ, ಈಗ ಬಿಸ್ನೆಸ್ ಮಾಡಕತ್ತ. ಸೊ ಕೈ ಆರಾಮ್ ಹೊಂಟದ, ಭಾರಿ ಹೊಂಟದ ಅಂತ ಮಾಡಿದ
ಇದ್ದಿದ್ದು ಇಂಡಿಕಾ ಎಷ್ಟು ಆಯ್ತು ಮಾರಿ ಆಮ್ಯಾಗ ETS ತೊಗೊಂಡ. ಸೊ ETS ತೊಗೊಂಡು ಅದೇ ಜರ್ನಿ ಚಾಲೂ ಮಾಡ್ದ. ಹಂಗೆ ಯಾಕಂದ್ರೆ ರೈಡಿಂಗ್ ತಿರ್ಗಾಡೋದು ಅದು ಜರ್ನಿ, ಯಾಕಂದ್ರೆ ನಂದು ರೈಡಿಂಗ್ ಮೊದಲಿನ ಫ್ಯಾಷನ್ ಇತ್ತು, ಇದ್ರಲ್ಲಿ ತಿರ್ಗಾಡಬೋದಲ್ಲ. ಸೊ ಈ ಕಿರಿಯ ಕರ್ಕೊಂಡು ನೋಡ್ಬೋದು, ನಾನು ನೋಡ್ತೀನಿ ಅವ್ರಿಗೆ ಕರ್ಕೊಂಡು. ಸೊ 2 ಆಲಕತ್ತದೆ ಹಿಂಗೆ ಚಾಲೂ ಮಾಡೋದು. ಸೊ ಈ ಚಾಲೂ ಮಾಡ್ಕೋತ ಮುಂದೆ 1 ಹೋಗಿ 2 3 4 ಕಾರ್ ಮಾಡ್ದ. ಆರಾಮ್ ಮಾಡ್ಕೋತ ಅದೇ ಜರ್ನಿನೇ ಈಗಲೂ ಅದೇ ನಂದು ಡ್ರೈವಿಂಗ್ ಕೆಲಸ ಈಗಲೂ. ಸೊ ನಾ ಏನು ಈಗೇನು ಡ್ರೈವಿಂಗ್ ಇದ್ರಾಗ ಕಾಣ್ತೀನಿ. ಸೊ ನಮ್ದು ಪರ್ಸನಲಿ ಬಂದು ನಾನು ಡ್ರೈವಿಂಗ್ ಮಾಡ್ತೀನಿ. ಅದೇ ಎರಡು ಮ್ಯಾನೇಜ್ ಹೆಂಗ್ ಮಾಡ್ತೀರಣ್ಣ? ಈಗ ಟೈಮ್ ಯಾವಾಗ ಸಿಗ್ತದೆ ನಿಮಗೆ? ಟೈಮ್ ಫಸ್ಟ್ ಆಫ್ ಆಲ್ ಹೇಳ್ಬೇಕಾದ್ರೆ ಈಗ ಮನಿ ಫಸ್ಟ್ ಆಫ್ ಆಲ್ ಮನಿ ಸಪೋರ್ಟ್. ನನಗ ಆಕ್ಚುಲಿ 2 ಮಕ್ಕಳು, ನಮ್ಮ ಮಿಸ್ಸಸ್, ನಮ್ಮ ಮಮ್ಮಿ ಪಪ್ಪ. ಸೊ ನಂಗೆ ಇಲ್ಲಿ ತನಕ ಈ ಟೈಮಿಗೆ ಅದ ನನಗೆ ಫೋನ್ ಹಚ್ಚಲ್ಲರು, ನಾ ಬರ್ತಾವ. ಸೊ ಮನೆಯವ್ರ ಸಪೋರ್ಟ್ ಮೇನ್ ಇದೆ, ಎಲ್ಲ ಮಾಡೋಕೆ ಮೇನ್ ಕಾರಣ ಮನೆಯವ್ರ ಸಪೋರ್ಟ್. ಟೈಮ್ ಇವತ್ತು ಆ್ಯಕ್ಚುಲಿ ನನ್ನ ಲಗ್ನ ಆಗಿ 11 ವರ್ಷ ಆಯ್ತು, ಮತ್ತು ಮನ್ಯಾಗ ಟೈಮ್ ಬಿಡ್ತಾರ. ಸೊ ಮನೆಯವ್ರ ಸಪೋರ್ಟ್ಲಿಂದ ಮಾಡೀನಿ. ಸೊ ಈಗ ಅದನ್ನು ಹೊರಗೆ ನಂದು ಏನು ಜಾಬ್ ಇರ್ತಲ್ಲ ಅಲ್ಲಿ ಯಾರಿಗೊಬ್ಬರು ಡ್ರೈವರ್ಗೆ ಹಚ್ಚಿ ನಾವು ಹೋಗ್ತೀವಿ. ನಾವು ಹೋಗಿದ್ರೆ ಯಾರಿಗೊಬ್ಬರು ಹಚ್ಚೋದು. ಸೊ ಅವ್ರಿಗೆ ತೊಂದರೆ ಆಗ್ಬಾರ್ದು, ನಮ್ಗೆ ಇಟ್ಕೊಂಡಿರ್ತಾರ ಅವ್ರು ಅಂತಂದ್ರೆ. ಸೊ ಅವ್ರಿಗೆ ನಾವು ತೊಂದರೆ ಆಗ್ಬಾರ್ದು, ಬೇರೆಯವ್ರಿಗೆ ಹಚ್ಚಿರ್ತೀನಿ. ಹಚ್ಚಿ ನಮ್ದು ಈಗ ನಂದು ಲೈಫ್ನ ಯಾರು ಹಿಂಗ್ ಮಾತು ಬರಂಗಿಲ್ಲ ಅಣ್ಣ. ಈಗ ನಿನ್ ಕೆಲಸ ಬೇರೆಯವ್ರಿಗೆ ಎಜುಕೇಶನ್ ನೀವು ಹೋಲತ್ತಿದ್ದಿ, ನನಗೆ ನೀನೇ ಬೇಕಾಗಿತ್ತು ಅಂತ ಹಿಂಗೇನ್ರ ಮಾತು ಬಂದಿಲ್ಲ ಅಲ್ಲಿ. ಮೇನ್ ಈಗ ನಾವು ಗಾಡಿ ಒಂದು ಗೌರ್ಮೆಂಟ್ ಆಫೀಸರ್ ಹಚ್ಚೀನಿ. ಸೊ ಯಾರು ಕೂತ್ ತಿರುಗಾಡ್ತಾರಲ್ಲ ಇವತ್ತು ಅವ್ರದ್ದು ಒಂದು ನನ್ನ ಈ ಟ್ರಾವೆಲಿಂಗ್ ಏಟು ಬೆಳ್ಳಿಗೆ ಮೇನ್ ಕಾರಣ ಅವರೇ. ಯಾಕೆ ಎನಿ ಟೈಮ್ ಸಪೋರ್ಟ್ ಮಾಡ್ತೀನಿ, ಅವ್ರೆ ನಾ ಇರ್ತೀನಿ ಅವರೇ. ಸೊ ಒಳಗ್ ಕೂತ್ ತಿರುಗಾಡವ್ರೆ. ನಾವು ಒಂದೊಂದು ಟೈಮ್ ಅವ್ರು ಹಚ್ಚಕ 2 ವೀಲರ್ ಸ್ವಂತ ಕಾರ್ ತೊಗೊಂಡವ್ರ. ಇಲ್ಲಿ ತನ ಒಂದೇ ದಿನ ನೀವು ಯಾಕೆ ಬಂದಿಲ್ಲ ಅಂತ ಕೇಳೋರು ಅವ್ರಿಗೆ. ಯಾಕಂದ್ರೆ ಅವರು ನಾರ್ಮಲ್ಸ್ ಇರ್ತೀನಿ ಸರಿ ಹೊಂಟ್ರಿ ಆಯ್ತು ಆರಾಮ್ ಹೋಗ್ಬಾರ ಅಂತಾರ ಅಷ್ಟು ಸಪೋರ್ಟ್. ಸೊ ಅವ್ರ ಸಪೋರ್ಟ್ ಇಲ್ಲಿಂದ ಪ್ರತಿಯೊಬ್ಬರು ಸಪೋರ್ಟ್ ಇಂಪಾರ್ಟೆಂಟ್ ಮೇನ್ ಇಲ್ಲಿ. ಒಬ್ಬರು ಸಪೋರ್ಟ್ ಇರ್ಲಿ ಅಂದ್ರೂ ಕಿರಿಕಿ ಹೊಡೋದ್ರ ನಮ್ಮ ಮೈಂಡ್ ಡಿವೈಡ್ ಆಗ್ತಾವ. ಸೊ ಹೋಗೋದಾಗಲ್ಲ, ನಾವು ಅನ್ಕೊಂಡದಾಗಲ್ಲ. ಸೊ ಪ್ರತಿಯೊಬ್ಬರು ಫ್ಯಾಮಿಲಿ ತೋರಿ, ಫ್ರೆಂಡ್ಸ್ ತೋರಿ, ಸಂಘಟಿತ ದೋಸ್ತರು ಐತಿ. ಸೊ ಈ DJ ಈಗ ನನಗೊಂದು ಟೈಮ್ದಾಗ ಹೆಸರು ಕೊಡಿ, ಇವನು ಒಂಥರ ಹೆಸರು ಕೊಡಂಗೆ. ರಾತ್ರಿ 10ಕ್ಕೆ ಬಂದಕ್ಕೆ ಅಣ್ಣ ನೀ ಅಯೋಧ್ಯಕ್ಕೆ ಹಾಕೋಲ್ಲ, ಈಗ ಹೋಗ್ಬೇಕು ಮುತ್ತೈನಿ ಮೊದಲೇ ಹೋಗಿ. ನಾನು ಮೊದಲು ಹೋಗಿನಿ ಅಪ್ಪಾಜಿ 2023 ಹೋಗಿನಿ ನಾ ಅಂತೀನಿ. ನೀ ಈಗ ಹೋಗ್ಬೇಕು ನೀ ಅಂತ ತಲೆ ಹೋಗ್ಬಿಟ್ಟು ರಾತ್ರಿ 10ಕ್ಕೆ ಬಂದಿ. ಅಪ್ಪಾಜಿ ಯಾಕೆ ಹಿಂಗಲ್ಲತ್ತನತ್ತೆ ಮಾಡಿದ್ರೆ ರಾತ್ರಿ 12 ಆಯ್ತು. ರಾತ್ರಿ 12 ಯಾಕಂದ್ರೆ ಅಯೋಧ್ಯೆ ಓಪನಿಂಗ್ ಟೈಮ್ ಈಗ ರಾತ್ರಿ 12 ಆಯ್ತು. ಸಂಕ್ರಾಂತಿ ಹಬ್ಬ ಆಯ್ತು ಅವತ್ತ. ಸಂಕ್ರಾಂತಿ ಹಬ್ಬ ಅದ ಅಪ್ಪಾಜಿ ಹಿಂಗ ಹೇಳ್ದನು ಏನ್ ಮಾಡ್ಲಿಕ್ಕೆ ರಾತ್ರಿ 12ಕ್ಕ ಈ ಲೆಕ್ಕ ಮಾಡಿ ಹೂ ಅಂತ ರೆಡಿ ಆಗ್ಬಿಟ್ರ. 12ಕ್ಕೆ ರೆಡಿ ಆಗಿ ನಮ್ಮ ದೋಸ್ತ ಫೋನ್ ಹಚ್ಚೋದಕ್ಕ ನಮ್ಮ ಅಭಿ ಅಂತ ಹೇಳ ಅವನಿಗೆ ಫೋನ್ ಹಚ್ಚ. ಅವೇನಂದನು ನೋಡ ಬರ್ತಿತ್ತು ಅಂದನು. ಆಯ್ತು ಬರ್ತೀನಿ ಅಂದ್ಬಿಟ್ಟು ಮರ್ದಿನ ಮುಂಚೆ ರೈಟ್ ಇಲ್ಲಿಂದ ಸೀದಾ ರಾತ್ರಿ ಪ್ಲಾನ್ ರೆಡಿ ಆಗಿ ಮರ್ದಿನ ಮುಂಚೆ ಹಾಗೆ ಸೀದಾ ಇಲ್ಲಿಂದ ಅಯೋಧ್ಯಕ್ಕೆ ಓಪನಿಂಗ್ ರೈಟ್. ಆಕ್ಚುಲಿ ಆತರ ಶ್ರೀಶೈಲ ಹೋಗೋ ಪ್ಲಾನ್ ಆಗಿತ್ತು. ಶ್ರೀಶೈಲಾಗ ಒಂದು ಎಕ್ಸ್ಪ್ಲೋರ್ ಮಾಡ್ಬೇಕಂತಿತ್ತು ಒಂದು ಪ್ಲೇಸ್. ಅದೊಂದು ನಮ್ ಇಬ್ಬರದೊಂದು ಚಾಲೆಂಜ್ ಇತ್ತು. ಅಲ್ಲಿ ಒಂದು 12 ಪ್ಲೇಸ್ 11 ಪ್ಲೇಸ್ ಅವ. ಒಂದಿನ ತನ ಅದಕ್ಕೆ ಇನ್ನೂ ಯಾರು ಕವರ್ ಮಾಡಿಲ್ಲ ಅಂತ ಅದನ್ನ ಇಬ್ರು ಸೇರಿ ಮಾಡ್ಬೇಕಂತ ಮಾಡಿದ್ವು. ಅದಕ್ಕೆ ಏನಾಯ್ತು, ಒಂದ್ ದಿವ್ಸ ಬಂದು ನಡ್ಬಾರ್ಕ ಏನಾಯ್ತು, ಕರಿಯದಾರಿ ನಮ್ಮ ಮನೆ ಬಿಡಲ್ಲ ಹಿಂಗ ಡಿಸ್ಕಷನ್ ಆಯ್ತು. 2 ದಿನ ಹಿಂದೆ ಡಿಸ್ಕಷನ್ ಆಗಿದೆ ನಮ್ದು. ಆಯ್ತು ಪವರ್ ಬಿಡು ಹಿಂಗ ಆಲತ್ತರ ಯಾಕೋ ಎಲ್ಲೇ ಕರ್ಕೊಂಡು ಕಾಣ ಸಂಕ್ರ ಮಾಡೋಣ ಅಂತ ಹೇಳಿ ನಾ ಏನ್ ಮಾಡ್ದ, ಹಿಂದಿನ ದಿನ ರಾತ್ರಿ ಬೆಂಗ್ಳೂರ್ಗೆ ಹೋದ. ಆಯ್ತು ಬೆಂಗ್ಳೂರ್ಗೆ ಹೋದ ರಾತ್ರಿ ನಾವು ಚಾಲು ಮಾಡಿದೆ. ನಾವು ನೆಲಮಂಗಲ ಎಂಟ್ರಲ್ಲತ್ತೀನಿ, ನಿನ್ ಬಲ್ಲಿ ಟೆಂಟ್ ಅದಲ್ಲ ಅವರಲ್ಲಿ ನಮ್ಮ ಜಾಗದಾಗ ಇಡು, ನಿಮ್ ತಮ್ಮನ್ಕೆಲ್ಲ ಕಳ್ಸು, ನಾವು ಹೇರಿ ಹೊಂಟೇನೆ. ಇಲ್ರಿ ನಾ ಹಿಂಜೆ ಬಂದಿನಿ ರಾತ್ರಿ, ನಾ ಇನ್ನ ಬೆಂಗ್ಳೂರ್ನ ಎಂಟ್ರಾಗಿಲ್ಲ, ನನಗೆ ಬರ್ತೇನೆ ಅಂತ ಕೇಳ್ತಾರ. ಏನ್ ಹೇಳವ್ರಿ, ನಾ ಇನ್ನ ಬೆಂಗ್ಳೂರಿಂದ ಬರ್ಲಾಕ ಒಂದಿನ ಬೇಕು ವಾಪಸ್. ಎಲ್ಲಿ ನೀವು ಹೋಗ್ಬರ್ರಿ ಮತ್ತೆ ಬರ್ತೀನಿ ಅಂತ. ಆಗ ಮಿಸ್ ಆಯ್ತು. ಪ್ರತಿಯೊಂದು ಹೇಳ್ಬೇಕಂದ್ರೆ ನಮ್ದು ಯಾವುದೇ ಒಂದು ನಮ್ದು ಏನೇ ಒಂದು ಆಚರಣೆಗಳು ಇರಲಿ, ಒಂದು ಇಲ್ಲಿ ತರ 3ನೇ ವರ್ಷನ ಕೇದಾರ್ನಾಥ್ ಹೊಂಟೀನಿ, ಇದು 4ನೇ ವರ್ಷ ಕೇದಾರ್ನಾಥ್ ಹೋಗೋದು. ಸೊ ನಾ ಅಟ್ಯಾಚ್ಲಿ ಹೆಂಗಂದ್ರೆ ರೈಡಿಂಗ್ ಸಂಗಟೆ ಧರ್ಮ ಸಂಗಟ ನಡತ್ಲಿ ಭಾಳ ಇದೀನಿ. ನಾನು ರೈಡಿಂಗ್ ಜೊತೆನೆ ಇವತ್ತು ರೈಡ್ ಮಾಡುತ್ತೀನಿ, ನಾ ಎಲ್ಲರಿಗೂ ಚಲೋ ಇರ್ಬೇಕು ಅಂತ ಎಲ್ಲರೂ ಚಲೋ ಇದ್ದೀನಿ. ಸೊ ನನ್ನ ಧರ್ಮದ ಸಂಗಟ ನಾನು ರೈಡಿಂಗ್ ಮಾಡ್ತೀನಿ. ಸೊ ಇಲ್ಲಿ ಕೆಲವೊಂದು ಭಾಳ ಜನ ಬಂದು ಹೋಗೋರಂಗ. ಸೊ ಯೂಟ್ಯೂಬ್ ಮಾಡ್ತೀನಿ, ನಾನು ರೊಕ್ಕ ಮಾಡ್ತೀನಿ ರೈಡಿಂಗ್ ಮಾಡಿ, ಅದು ಸುಳ್ಳ. ಜನಕ್ಕೆ ಇಷ್ಟ ಆಗತ್ತನ ನೀ ಯಾವತ್ತೂ ರೊಕ್ಕ ಬರಲ್ಲ. ನನ್ನ ಫಸ್ಟ್ ಚಾಲೂ ಮಾಡಿದ್ದು ನನ್ನೊಂದು ಫ್ಯಾಷನ್ಗೋಸ್ಕರ, ನನಗೊಂದು ಕಾಯಸ್ ಅದ. ಸೊ ಆ ಕಾಯಸ್ ಸಂಗಟ ಹಿಂಗೆ ಯಾರೊಬ್ಬರು ಹೇಳಿದ್ರು, ಸೊ ಮಾಡಂದ್ರು ಹಂಗೆ ಮಾಡ್ಕೊಂಡು ಬಂದೀನಿ, ಜನಕ್ಕೆ ಇಷ್ಟ ಆಯಿತು. ಸೊ ಇಲ್ಲಿ ತನಕ ನನಗೆ ರೊಕ್ಕ ಬಂದಿಲ್ಲ. 1 ಟೈಮ್ ಬಂದದ ಅದು ಯೂಟ್ಯೂಬ್ಲೇ ಬಂದು 1 ಟೈಮ್. ಸೊ ಸೆಕೆಂಡ್ ಪೇಮೆಂಟ್ ಈಗ ಬರ್ಬೋದು, ಈಗ 100 ಆಗ್ಯದ ಫೆಬ್ರವರಿದಾಗ. ಸೊ ನಾ ಅದ್ರ ಸಲಿಂದೇ ಮಾಡಿದಂದ್ರೆ ನಾ ಮಸಾಲೆ ಹಚ್ಚಿ ಮಾಡ್ಬೋದು, ಭಾಳ ವಿಡಿಯೋ ಮಾಡ್ಬೋದು. ಸೊ ನಂಗೆ ಅದು ಅಸಲೇ ಮಾಡಿಲ್ಲಲ್ಲ. ನಿಮ್ದು ಪ್ಯಾಷನ್ ನೀವು ಫಾಲೋ ಮಾಡತ್ತೀರಿ, ಅದ್ರ ಸೈಡಿಗೆ ನೀವು ನಿಮ್ಮ ಪ್ಯಾಷನ್ ಇತ್ತು, ರೈಡಿಂಗ್ ಮಾಡೋದು ಪ್ಯಾಷನ್ ಇದ್ರೆ ಬರ್ರಿ. ಸೊ ನನ್ನ ನೋಡಕ್ಕೆ ನಾ ಮಲ್ಲೋನ್ ರೈಡಿಂಗ್ ಮಾಡ್ತಾನೆ, ನಾನು ಮಾಡ್ತೀನಿ ಅಂತ ಬರ್ಲಿಕ್ಕೆ ಹೋಗ್ಬೇಡ್ರಿ. ಇದೇ ಒಂದು ಸಜೆಷನ್ ನಮ್ದು. ವಿಡಿಯೋನೇ ಜೀವನ ಆಗ್ಬಾರ್ದು.
ಅಣ್ಣ ಈಗ ಹೆಂಗಂದ್ರೆ ಎಲ್ಲ ಜನರು ಏನು ಅನ್ಕೊಂಡಿರ್ತಾರ, ರೈಡಿಗೆ ಹೋಗ್ತಾರ, ಆರಾಮ್ ಇರ್ತಾರ, ಹಂಗಿರ್ತಾರ. ಹಿಂದಿಂದ ಅವ್ರಿಗೆ ಕಹಾನಿ ಗೊತ್ತಿರಂಗಿಲ್ಲ ಅಣ್ಣ. ಎಷ್ಟು ದಿನ ರೊಕ್ಕ ಕೂಡಿಟ್ಟಿರ್ತಾರ, ಅದಾದ್ಮೇಲೆ ಎಷ್ಟು ಪ್ಲಾನ್ ಮಾಡ್ಕೊಂಡು ಹೋಗಿರ್ತಾರ, ಅದ್ರ ಬಗ್ಗೆ ಹೇಳತ್ತಿತ್ತಂದ್ರೆ ಅದು ರೊಕ್ಕ ಕೂಡೋದು ಒಂದು ಸಪರೇಟ್ ರೀ. ರೈಡಿಂಗ್ದಾಗ ಕಾಣ್ತೇವೆ ನಾವು ಶೂಸ್, ಜಾಕೆಟ್, ಹೆಲ್ಮೆಟ್ ಹಾಕೊಂಡು ಒಂದು ಚಸ್ಮಾ, ಹೀರೋ ಒಂದು ಸರ್ಕ್ಲಾಸ್ ಹೀರೋ ಕಂಡಂಗೆ ತೊಗೊಂಡ್ಬಿಡೋದು ಕಾಣ್ತೇವೆ. ಸೊ ಅದ್ರ ಹಿಂದೆ ನಾವು ಮುಂಜಾನೆ ಎಷ್ಟು ಕೇಳ್ತೇವೆ, ಅಲ್ಲಿ ಎಷ್ಟು ಎಣ್ಣೆ ಹಾಕಿರ್ತೇವೆ, ರೊಕ್ಕ ಎಷ್ಟು ಹೋಗಿರ್ತದ, ನಮ್ಮ ಮನೇದು ಪ್ರಾಬ್ಲಮ್ ಏನು, ನಮ್ಮ ಅವ್ವಪ್ಪ ಏನು ಅಂತಿರ್ತಾರ, ನಮ್ಮ ದೋಸ್ತರು ನಾವು ಮಾಡೋ ಕೆಲಸ ವಸ್ತು ಸಪೋರ್ಟ್ ಆಗ್ಬೇಕಲ್ಲ ನಮ್ದಕ್ಕೆ. ನೋಡೋಕೆಲ್ಲರೂ ಚಲೋ ಕಾಣ್ತೇವೆ. ಶ್ರೀಮಂತರು ಮಾಡೋದು ಬೇರೆ, ಶ್ರೀಮಂತರು ಮಾಡೋದು ಅವ್ರು ಯಾವುದೋ ವಿಡಿಯೋ ಬೇರೆ ಮಾಡಲ್ಲ. ಅವರು ಎಂಜಾಯ್ ಸಲ ಹೋಗಿರ್ತಾರೆ, ಅವ್ರಿಗೆ ಹೊಲ ಅಂತ ಫ್ಲೈಟ್ ಹಾಕಿ ಬಂದ್ಬಿಡ್ತಾರೆ ಅವರು. ನಾವು ಹಂಗಿಲ್ಲ, ಇಲ್ಲಿಂದೇ ನೋಡ್ಕೋಬೇಕು, ಅದ್ರಾಗ ಕಮ್ಮಿ ಮಾಡ್ಬೇಕು. ಸೊ ಹಂಗಾಗಿ ಕೆಲವೊಂದು ಏನು ಮಾಡ್ತಾವೆ, ಸಪೋರ್ಟ್ ಎಲ್ಲರೂ ಫಸ್ಟ್ ಆಫ್ ಆಲ್ ಬೇಕು. ಹಂಗಾಗಿ ಅದಕ್ಕೆ ಚಲೋ ಕಾಣ್ತೇವೆ ಮಂದಿಗೆ, ಬಟ್ ಅಲ್ಲಿ ನಮ್ಮ ಕಷ್ಟ ನಮಗೆ ಇರ್ತದೆ, ಸುಳ್ಳು ಹಾಕಬೇಕು. ಈಗ ನೀವು ಫಸ್ಟಿಗೆ ವಿಡಿಯೋ ಎಡಿಟಿಂಗ್ ಈಗ ಸ್ಟಾರ್ಟ್ ಮಾಡಿದ್ರಿ ಅಂತ ತಿಳ್ಕೋಣ. ನೀವು ಅದ್ರಾಗ ಒಂದು ಸ್ಲೋಮೋ ಮಾಡಿದ್ರಣ, ನೀವು ಬಂದ್ರಿ ಬೈಕ್ ಮೇಲೆ ಕುಂತ್ರಿ, ಚಸ್ಮಾ ಹಾಕೊಂಡ್ರಿ, ಅದು ಒಂದ್ಸಲ ವಿಡಿಯೋ ಔಟ್ಪುಟ್ ಬಂತಣ್ಣ ನಿಮಗೆ. ವಿಡಿಯೋ ಔಟ್ಪುಟ್ ಹೊರಗೆ ಬಂದಾಗ ಅದು ನಿಮ್ಗೆ ಹೆಂಗೆ ಫೀಲ್ ಆಗ್ತಾವಣ್ಣ? ಈಗ ಇಷ್ಟೆಲ್ಲ ಟ್ರಾವೆಲ್ ಮಾಡ್ಕೊಂಡು ಬಂದಿರ್ತೀರಿ, ಅದನ್ನೆಲ್ಲ ಕೂಡಿಸಿ ಒಂದು ಕಡೆಗೆ ವಿಡಿಯೋ ಮಾಡಿ ಹಾಕಿದಾಗ ಹಿಂದಿನ ಸ್ಟ್ರಗಲ್ ಯಾರಿಗೂ ತೋರ್ಸೋದು ಆಗಂಗಿಲ್ಲ ನಾ ವಿಡಿಯೋದಾಗ. ತೋರಿಸಲ್ಲ ಆಗಂಗಿಲ್ಲ ಅದು, ಯಾಕಂದ್ರೆ ಸ್ಟ್ರಗಲ್ ಮಾಡೋ ಟೈಮ್ನಾಗ ಅದು ವಿಡಿಯೋ ಮಾಡಿದ್ರೆ ಮತ್ತೆ ಅದಕ್ಕೊಂದು ಮಾತಾಡ್ತಾರಣ, ಸಿಂಪತಿ ಕೇಟಿಸ್ಕೋತಾರ. ಹಂಗೆ ಅದಕ್ಕೆ ಯಾಕೆ ಹೇಳ್ತೀನಿ ಅಂದ್ರೆ, ರೈಡಿಂಗ್ ಮಾಡ್ಬೇಕನ್ನೋದು ನಿಮಗೆ ಇದ್ರೇ ಬರ್ರಿ ನೀವು. ಸೊ ಮಲ್ಲೋಣ ಮಾಡ್ದಂತೆ ಬರ್ಲಿಕ್ಕೆ ಬಿಡ್ರಿ, ಯಾಕಂದ್ರೆ ಇದಕ್ಕೆ ಅಂದ ಇನ್ನೊಂದು ಪ್ರತಿಯೊಂದು ಒಂದು ರೊಕ್ಕದಾಗ ತೋರಿ, ಒಂದು ಫ್ಯಾಮಿಲಿಯಾಗ ತೋರಿ, ಪ್ರತಿಯೊಂದಕ್ಕೂ ಒಂದು ಕಷ್ಟ ಇರ್ತದೆ. ಸೊ ಯಾವುದೇ ಕ್ರಿಯೇಟರ್ ಇವತ್ತು ಎಷ್ಟೋ ಮಂದಿ ಕಾಮಿಡಿ ಮಾಡ್ತಾರಂತಾರೆ, ಕಾಮಿಡಿ ಮಾಡೋಷ್ಟು ದೊಡ್ಡ ಕ್ರಿಯೇಟರ್ ಯಾವೂ ಇಲ್ಲ ನನ್ನ ಜೀವನ ನನಗೆ ಅನ್ಕೊಂಡಿದ್ದು. ಮತ್ತವ್ರಿಗೆ ಹೆಂಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ನು ಎಷ್ಟೇ ಕಷ್ಟ ಇದ್ದೂ ಎಂಥದೇ ಬೈಗಳು ಬೈದಿ ಎಷ್ಟೋ ಜನಕ್ಕೆ ನಗಿಸ್ತಾರಲ್ಲ. ಸೊ ನಗಿಸಂಥ ವ್ಯಕ್ತಿ ಜೀವನದಾಗ ದೇವ್ರು ಅಂತಾರೆ ನಾವು. ಯಾಕಂದ್ರೆ ರೊಕ್ಕ ಕೊಟ್ರೆ ನಿಮ್ಗೆ ಎಲ್ಲ ಸಿಗ್ತದ, ನಗು ಸಿಗಲ್ಲ. ಇಲ್ಲಿ ರೊಕ್ಕ ಕೊಟ್ರೆ ನೀನು ಅದ್ರ ಒಂದು ₹1,00,000 ಗಂಟ್ರೆ ನಗಲ್ಲಿ ಪಟ್ನೆ ಹೋಗಿ ಹ್ಯಾಂಗೆ ಖರ್ಚು ಬಿಡಂತಿ. ಸೊ ನಗೋದು ಅದಕ್ಕೆ ನಗೋರ್ದು ಅದು ಅಂತ ಕ್ರಿಯೇಟ್ರ್. ಸೊ ಅವ್ರಿಗೂ ಒಂದೊಂದು ಪ್ರಾಬ್ಲಮ್ ಇರ್ತಾವ. ಸೊ ಎಲ್ಲರಿಗೂ ಒಂದೊಂದು ಅವರೊಂದು ಖಾಲಿ ಇರ್ತದೆ, ಇಲ್ಲ ಅಲ್ಲ. ಬಟ್ ನಿನಗೇನು ಅನ್ನಿಸ್ತದ? ಸೊ ಈಗ ನೀ ಬ್ರಾಡ್ಕಾಸ್ಟ್ ಮಾಡುತ್ತೆ ಅಂದ್ರೆ ನಾನು ಬ್ರಾಡ್ಕಾಸ್ಟ್ ಮಾಡಿ ನಡೆಯಲ್ಲ ಅದು. ಯಾಕಂದ್ರೆ ನಾನು ನಿನ್ಗೆ ನಂಬಿರ್ತದ, ನಿನಗೆ ಒಲ್ಲಿರ್ತದ. ಸೊ ನಂದೇ ಅಂತ ನಂಗೆ ಒಲ್ಲಿರ್ತದ. ಸೊ ಹಂಗೆ ಯಾವುದೇ ನೀವು ಏನೇ ಮಾಡ್ರಿ, ನಿಮ್ಮ ಕೈಯಾಗ ನಿಮ್ಮ ತಲೆಗೆ ಏನಿರ್ತದೆ ಅದು ಮಾಡಿರಿ. ಸೊ ರೈಡಿಂಗ್ ಮಾಡುತ್ತೀನಿ, ಇವಾಗ ಕಾಮಿಡಿ ಮಾಡತ್ತಾನ, ನೀವು ಒಂದು ಏನೋ ಬ್ರಾಡ್ಕಾಸ್ಟ್ ಮಾಡ್ತೀರಿ, ಸೊ ಅವರೆಲ್ಲ ಮಾಡ್ತಾರೆ, ಅವನು ಮಾಡಮಿ ಅನ್ನೋ ಉದ್ದೇಶಲೇ ಬರ್ಲಿಕ್ಕೆ ಹೋಗ್ಬೇಡ್ರಿ. ಇದೊಂದೇ. ಇನ್ನೊಂದು ವಿಡಿಯೋ ಅಂತಂದೇವು, ವಿಡಿಯೋ ಮಾಡಿಬಿಡ್ತೀವಲ್ಲ, ಆ 2 ವಿಡಿಯೋ ಕ್ಲಿಪ್ಸ್ ಎಲ್ಲಕ್ಕೆಲ್ಲ ಪೊಲೀಸ್ ತನ ಹೋಗಿತ್ತು ನಮ್ಮದು. 2 ವಿಡಿಯೋ ಕ್ಲಿಪ್ಸ್ ಎಲ್ಲ, ಒಂದು ಶ್ರೀನಗರ್ನಾಗ, ಇದು ಒಂದು ದಾಲ್ ಲೆಕ್ಕ ಬಲ್ ಒಂದು ಗಾಡಿ ಮೇಲೆ ಒಂದು ಶಾರ್ಟ್ ತೆಗೋಸಲಕ್ಕೆಲ್ಲ ಪೊಲೀಸರು ಇದ್ರೆ ನಮಗೆ. ಅಲ್ಲಿ ಅರ್ಧ ಗಂಟೆಗೆ ಫಸ್ಟ್ ಮಿಲಿಟ್ರಿದವ್ರು ಬಂದ್ಬಿಡೋ ಸರ್. ಅದಾದ್ಮೇಲೆ ಇನ್ನೊಂದು ನಮ್ದು ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಅಂತೇಳಿ ಒಂದು ಅಭಿಯಾನ ಮಾಡಿದ್ವಿ ನಾವು, ಆ್ಯಕ್ಚುಲಿ ರೈಡ್. ಸೊ ಆ್ಯಕ್ಚುಲಿ ಅಭಿಯಾನ ಅಂತಕ್ಕಿಂತ ನಮ್ದು ಫಸ್ಟ್ ಅದು ಅಭಿಯಾನ ಅಂತ ಅನ್ನೋದಕ್ಕಿಂತ ಅದು ನಮ್ದೊಂದು ಒಂದು ಗುರಿ ಅಂದ್ರೆ ಮಾಡೋದಕ್ಕಿಂತ ಬ್ಯಾನ್ ಸರ್ಕಾರಕ್ಕೆ ಬ್ಯಾನ್ ಮಾಡಬೇಕು. ಸೊ ನನಗೆ ನಂಗೆ ನೋಡ್ತಾರೆ, ನೀವು ವಿಡಿಯೋ ಮಾಡ್ತಿದ್ರು ಅವ್ನು ಸಣ್ಣ ಚಿಕ್ಕಳು. ರೀಸೆಂಟಾಗಿ ನಿಮಗೆ ಹೇಳಿರೋದು ಮನೆ ಬಂದಾಗಿನಿ, ಆ ಹುಡುಗರು 8ನೇ ಅವರು ನನಗೆ ಅಲ್ಲೇ ಸಿಗ್ನೇಚರ್ ಇರ್ತಿದ್ದೆ ಬಂದರು. ಅವ್ರು ಅಂಥ ಸಣ್ಣ ಹುಡುಗರು ನಾನು ವಿಡಿಯೋಗಳು ನೋಡ್ತಾರೆ. ಸೊ ನನ್ನ ಐಡಿಲೆ ನಮ್ಮ ಅತ್ತವ್ರದ್ದು ಮಾತಾಡ್ಕೋಲ್ಲ, ಯಾರು ಮಾತಾಡ್ಕೋಲ್ಲ. ನನ್ನ ಐಡಿಲೆ ಕೆಟ್ಟದ್ದು ಹೋಗ್ಬಾರ್ದು, ಒಳ್ಳೇದು ಹೋಗ್ಲಿಕ್ಕೆ ಅಷ್ಟೇ ಆಯಿತು, ಕೆಟ್ಟದ್ದು ಹೋಗಬಾರ್ದು ಅಂತ ನನ್ನ ಥಿಂಕಿಂಗ್ ಇರೋಣ. ಇದು ರೈಡಲ್ಲಿ ಯಾವುದೇ ಕೆಲಸ ಆಗಲಿ, ನನ್ನ ರಿಯಲ್ ಇದ್ದು ನನಗೆ ನಂದು ಈಲ್ ಇದ್ದು ನನಗೆ ಒಟ್ಟು ಕೆಟ್ಟದ್ದು ಹೋಗ್ಬಾರ್ದು. ಒಳ್ಳೇದು ಮಾಡೋ ಕೆಟ್ಟ ಆಯಿತು, ಕೆಟ್ಟದ್ದು ಆಗಬಾರ್ದು. ಈಗ ಇನ್ಸ್ಟಾಗ್ರಾಮ್ ಅಲ್ಲಣ, ಯೂಟ್ಯೂಬ್ದಾಗಲ್ಲಿ ಬೇರೆಯವರೆಲ್ಲ ಈಗ ನಿಮ್ಮ ಸ್ಟೇಜ್ನಾಗ ಇದ್ರ ಅಂತ ತಿಳ್ಕೊಂಡು ಭಾಳೆಲ್ಲ ಪ್ರಮೋಷನ್ ಮಾಡ್ಕೊಂಡೆಲ್ಲ ಓಡಾಡ್ತಿದ್ರು. ಈಗ ನೀವು ಪ್ರಮೋಷನ್ ಈ ರೀತಿನೇ ತಗೊಳ್ತೀರಿ, ಹಿಂಗೆ ಇವಷ್ಟೇ ತಗೋತೀರಿ, ಹಿಂಗೇನ್ರೆ ನೀವೇ ಹಿಂಗೆ ಫಿಕ್ಸ್ ಮಾಡ್ಕೊಂಡಿರ ಹೆಂಗೆ? ನಾ ಪ್ರಮೋಷನ್ ಮಾಡ್ಬೇಕಂದ್ರೆ ಇಂಥವೆಲ್ಲ ಹೋಟೆಲ್ ಗಿಟಲ್ದು ಅಂದ್ರೆ ಒಂದು ಬಿಸ್ನೆಸ್ ಮಾಡೋದು. ಸೊ ಅದರ ದುರುದ್ದೇಶ ಇರಬಾರ್ದು. ಸೊ ನಾವು ಪ್ರಮೋಷನ್ ಮಾಡಿವೆಲ್ಲ ಒರಿಜಿನಾಲಿಟಿ ಅಂತೇಳಿಲ್ಲ, ಒಂದು 100% ಗ್ಯಾರಂಟಿ ಕೊಡೋಪ್ಲಿವಲ್ಲ. ನಾವು ಹೋದ ಒಂದು ಟೇಸ್ಟ್ ಬೇರೆ ಆಗಿರ್ತದೆ, ನೀವು ಬೇರೆ ಆಗಿರ್ತದೆ. ಸೊ ಹಂಗಾಗಿ ಜನಕ್ಕೆ ನಾವು ಅವ್ರಿಗೆ ಖರಾಬ್ ಅಂದ್ರೆ ಕಮಿಟ್ಮೆಂಟ್ ಅಂತ ಅದನ್ನ ರಿಪ್ಲೈ ಮಾಡೋದಲ್ಲ. ಸೊ ಒಪ್ಕೋಬೇಕಾಗ್ತದೆ. ಯಾಕಂದ್ರೆ ನಾವು ಹೋದ ಒಂದು ಟೈಮ್ ಬೇರೆ ಇರ್ತದೆ. ನಾವು ಒಂದು ಹತ್ತಿ ಮಿಷಿನ್ ಮಾಡಿದ ಅಣ್ಣ ಹ್ಯಾಂಗೆ ಆತ ದಿನಕ್ಕೆ 1 ಗಂಟೆ 1 ಕಿಲೋ ಮಾಡೋದು, ನಾನು ಒಂದು ಹಳ್ಳಿದು ಹ್ಯಾಂಗೆ ಆಗ್ತದೆ. ಸೊ ಕೆಲವೊಂದು ಈ ಥರ ಅನ್ಸವ. ಸೊ ನಾವು 100ಕ್ಕೆ 100 ನಾವು ಪ್ರಮೋಷನ್ ಮಾಡಿವೆಲ್ಲ ಒರಿಜಿನಲ್ ಅಂತ ಹೇಳೋಕ್ಕೆ ಸಾಧ್ಯನೇ ಆಗಲ್ಲ. ಬಟ್ ದಂಧ ಮಾಡ್ತಿರ್ತಾರೆ, ಚಲೋ ಬಿಸ್ನೆಸ್ ಇರ್ತದೆ. ಸೊ ಅದಕ್ಕೊಂದು ಏನು ಹೆಚ್ಚ ಕಮ್ಮಿ ₹1,000 ಆಗಿರ್ತದೆ, ಇಲ್ಲನಲ್ಲ.
ಸೊ ಅಂಥ ವಿಟೇ ಮಾಡಿರ್ತೀನಿ. ಸೊ ಪೂರಾ ಫೇಕ್ ಅಂತೂ ಯಾವುದೂ ಮಾಡಲ್ಲ. ಈಗಣ್ಣ ನಿಮಗೆ 1,00,000 ಮೇಲೆ ಫಾಲೋವರ್ಸ್ ಅದಾರಣ್ಣ, ಇವ್ರಿಗೆ 8,000 ಮೇಲೆ ಫಾಲೋವರ್ಸ್ ಅದ. ನಿಮ್ಮ ಫಾಲೋವರ್ಸಿಗೆ ಈಗ ನೆಕ್ಸ್ಟ್ ಏನೋ ನಿಮ್ಗಿಂತ ಎಕ್ಸ್ಪೆಕ್ಟ್ ಮಾಡತ್ತಾರಣ್ಣ ಅವ್ರಿಗೆ. ನೀವು ಏನ್ರೆ ಫ್ಯೂಚರ್ ಏನ್ರೆ ಪ್ಲ್ಯಾನ್ ಮಾಡತ್ತೀರ, ಇಲ್ಲಿಗೆ ಹೋಗ್ಬೇಕು, ಇದನ್ನ ತೋರಿಸ್ಬೇಕು ನಮಗೆ ಜನಕ್ಕೆ, ಹಂಗೇನ್ರೆ ಪ್ಲ್ಯಾನ್ ಮಾಡಿ? ಅಂದು ಸಿಂಗಾಪುರ್ ಮಲೇಷ್ಯಾ ಅಲ್ಲಿ ಹೋಗಂದ್ರೆ ಮುಂದಿನ ಪ್ಲ್ಯಾನ್. ಸದ್ಯಕ್ಕೆ ನನ್ನ ತೆರ ಡ್ರೀಮ್ ಒಂದು ಸಿಂಗಾಪುರ್ ಮಲೇಷ್ಯಾ ಹೋಗ್ಬೇಕನ್ನೋದ ಬೈಕ್ ತೊಗೊಂಡು ಇಲ್ಲಿಂದ, ಅದೊಂದದ. ಬಟ್ ಏನು ನಮ್ದು ಈಗ ಪ್ರಮೋಷನ್ ಮಾಡ್ತೀನಿ ನಾ. ಸೊ ಭಾಳ ಜನ ನಮ್ಮ ಕಲಬುರಗಿಯಾಗಲ್ಲ ಭಾಳ ಜನ ಹಿಂಗೆ ಹೇಳ್ತಾರೆ, ನಾವು ಬುಕ್ಸ್ ಕೊಡ್ತೇವೆ, ಎಷ್ಟೋ ಬುಕ್ಸ್ ಕೊಡ್ತೇವೆ, ಪೆನ್ಸಿಲ್ ಕೊಡ್ತೇವೆ ಅಂತೇಳಿ ಪ್ರಮೋಷನ್ ಮಾಡಿ ರೊಕ್ಕ ತೊಗೊಂಡವ್ರೆ ಯಾರ ನಮ್ಮಲ್ಲಿ. ಯಾಕಂದ್ರೆ ನನಗೆ ಆ ಬುಕ್ಸ್ ನಾವಂತಂದು ಪ್ರಮೋಷನ್ ಮಾಡಕ್ಕೆ ಹೋಗಿತ್ತಲ್ಲ, ನಾ ಬುಕ್ಸ್ ಕೇಳಿರ್ತೀನಿ, ಅವರು ಹಿಂಗೆ ಅಂದಾರ ರೊಕ್ಕ ತೊಗೊಂಡೋಗ್ಯಾರಪ್ಪ. ಇಬ್ರದಾಗ ಆಗ್ಯದ ಇನ್ಸಿಡೆಂಟ್ ಅದು. ಇವಾಗ ನಾವು ಹೋಗಿದ್ದೆವು, ಇಲ್ರಿ ನಾವು ಬುಕ್ ತೊಗೊತೇವೆ ಪೆನ್ಸಿಲ್ ನಾ ಅಂತೀನಿ, ಅವನು ಹಿಂಗೆ ಹೇಳ್ಯಾನಪ್ಪ ನಿಮಗೆ ಅಂದಾನ ರೊಕ್ಕ ತೊಗೊಂಡು. ಮತ್ತು ಈಗ ಅವ್ನು ಮಾಡಿರ್ತಾನ ಮತ್ತೊಮ್ಮ ಅನ್ಸೋಬೇಕಲ್ಲ, ಎಲ್ಲರ ನಾವು ಸೊ ಆಚೆ ಇರ್ತಾರೆ. ನಮ್ದು ಹಾಗಿಲ್ಲ, ನಾವು ಯಾರು ಪ್ರಮೋಷನ್ ಮಾಡಿರ್ತು ಅದ್ರ ಬಳಿ ಬುಕ್ಸ್ ತೊಗೊಂಡು ಸ್ಟೋರಿ ಆಗಿರ್ಬೋದು ಮತ್ತು ವಿಡಿಯೋ ಆಗಿರ್ಬೋದು. ಸೊ ನಾನು ಅಕ್ಕ ಮೈ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಕೂಡ ಮತ್ತು ಅದಕ್ಕೆ ಖಾತ್ರಿ. ಇದು ತಲೆಗೆ ಹೆಂಗೆ ಬಂತಣ ಅಂದ್ರೆ ಇದನ್ನ ಮಾಡ್ಬೇಕಂತ ಮೊದಲೇ ಅನ್ಕೊಂಡಿದ್ರೆ? ಯಾವುದು ಇದು ಮಕ್ಕಳ ಅಭಿಯಾನ? ಒಂದು ಚೈಲ್ಡ್ಹುಡ್ ಕಾಣಿ ಅದ್ರಿ ಅದು. ಈ ಮಕ್ಳು ಕಾಣಿದ ಒಂದು ಸ್ಟೋರಿ ಐತಿ, ಅದು ಕಾಣಿ ಬಾರಿ ಅದ. ಯಾಕಂದ್ರೆ ನಾ ಹಿಂಗೆ ನಾ ಹೆಚ್ಚಿಗೆ ಬಜ್ಜಿ ತಿಂತಿದ್ದೆ. ಬಜ್ಜಿ ಈಗಲೂ ನಮ್ಮ ಕಲಬುರಗಿ ಹೈಯರ್ಸ್ ಬಜ್ಜಿನೇ ಹೆಚ್ಚಿಗೆ ನಾ ಇಷ್ಟಪಡೋದು. ಆ ಬಜ್ಜಿ ತಿನ್ಬೇಕಾದ್ರೆ ಒಂದು ವಿಡಿಯೋ ಮಾಡಿದ್ದ ಸೆಡನ್ದಾಗ ಬಜ್ಜಿ ಸಾರಿ ಈ ಸಣ್ಣ ಸಣ್ಣ 10-20 ರೂಪಾಯಿಗೆ 10 ಬಜ್ಜಿ ಕೊಟ್ಟಿದ್ದವ. ತಿಂದ ಟೇಸ್ಟ್ ಭಾರಿ ಆಗ್ತಿತ್ತು. ಸೊ ಒಂದು ಟೈಮ್ ನೋಡಮ್ಮ ವಿಡಿಯೋ ಅಂತ ಮ್ಯೂಸಿಕ್ ಮಾಡೋಕ್ಕಲ್ಲ, ನಾವು ಓಪನ್ ನಮ್ಮ ಭಾಷೆದ ವಾಯ್ಸ್ ಕೊಟ್ಟು ಹೇಳೋಣ. ಸೊ ಆ ಥರ ವಿಡಿಯೋ ಹಾಕಿದ. ಸೊ ವಿಡಿಯೋ ಹಾಕಿದಾಗ ಅದು ಮಿನಿಮಮ್ ಒಂದು 5-10 ಜನ ಹೋಯ್ತು, ರೀಚ್ ಆಯಿತು. ಫಸ್ಟ್ ವಿಡಿಯೋ ನಮ್ದು ಇದು ಹಾಕಿದ್ದು. ಆ ಟೈಮಿಗೆ 10-20 ರೂಪಾಯಿ ಫಾಲೋಸ್ ಇದೆ ನಮ್ಮದು. ಇನ್ನೂ 5 ಲಕ್ಷ ರೀಚ್ ಆಯಿತು. ಅವನಿಗೆ ಅದು ದಿನಕ್ಕೆ 4,000 ಅದ 2,000 ಆಯ್ತು ಅವನಿಗೆ. ಈಗಲೂ ನಮ್ಮ ಫ್ರೆಂಡ್ ಯಾವಾಗ ಹೋಗಿ ಸಿಕ್ಕ ಹೇಳ್ತಾನೆ ನನಗೆ, ಬಸ್ ಸ್ಟ್ಯಾಂಡ್ ಇದ್ರೆ ಬಜ್ಜಿ ಅದು. ಅವ ಹೇಳಿದ್ರು, ಸೊ ನನ್ನ ಇಂಥ ವಿಡಿಯೋಲಿಂತ ಒಬ್ರಿಗೆ ಹೆಲ್ಪ್ ಆಗ್ತದೆ ಅಂದ್ರೆ ಖುಷಿನೇ ಅಲ್ಲ ಅದ್ರಾಗ ನಮ್ಮ ಕಲಬುರಗಿ ಅವ್ರಿಗೆ. ಖುಷಿ ಅನ್ನಿಸ್ತು ನನಗೆ. ನಾ ತಿಂದಾಗ ದಿನ ಅದಕ್ಕೆ ಮಾಡಕ್ಕಂತ ಹೋಗ್ತಿಲ್ಲ ನಾ. ಅವಳು ನಾ ಇಲ್ಲಿ ತನೂ ಅದೇ ಮಾಡ್ಬೇಕಂತ ಹೋಗಿಲ್ಲ. ಸೊ ನಾ ಹೋದಾಗ ಮಾಡವ ಅಷ್ಟೇ. ಸೊ ಆಮ್ಯಾಗ ಎಲ್ಲ ತಿಲ್ಲಕ್ಕೆ ಹೋಗ್ತೀವಿ, ಬಜ್ಜಿ ತಿಲ್ಲಕ್ಕೆ ಏನು ಸಂಜೆ ಕಡೆ ಹೋದ್ರೆ ಡ್ಯೂಟಿ ಮುಗಿಸ್ಕೊಂಡು ಹೋಗೋದು ಅದು ಮಾಡೋದು ವಿಡಿಯೋ. ಸೊ ಯಾವಾಗ ಚಲೋ ಅನಿಸ್ತು ಅದು ಮಾಡೋದು. ಹಿಂಗೆ ಮಾಡ್ಕೊತ ಹೋದಾಗ ಒಬ್ಬರು ಪ್ರಮೋಷನ್ ಕೊಟ್ಟರು. ಅಣ್ಣ ಚಾಣಿಕ ಮಾತಾಡ್ತಾನ, ನೀ ಯಾವ ಕೆಲಸದ ಬಲವಾಗಿರ್ತಲ್ಲ ಪುಕ್ಕಡ್ದ ಮಾಡ್ಬಾರ್ದಕ್ಕ ಅವನು. ಯಾಕಂದ್ರೆ ಅದು ನಿನ್ನ ಕಲೆಗೆ ಧ್ರುವ ಮಾಡ್ದಂಗ. ನೀ ಯಾವ ಕೆಲಸದ ಬಲ್ಲವಾಗಿರ್ತಿ, ಯಾಕಂದ್ರೆ ನೀನು ಬಲ್ಲವ ಇದ್ದಿ ಅಂತಾನೆ ಬಂದಿರ್ತಾವ ನಿನ್ನ ಬಲ್ಲಿ. ಸೊ ನೀನು ಪುಕ್ಕಡ್ದ ಮಾಡಿದ್ರೆ ನೀ ಗುರುದಕ್ಷಿಣೆ ಇಲ್ಲ, ಗುರುನೇ ಕಲಿಸಲ್ಲ. ನೀ ಇದೇ ಹಂಗೆ ಮಾಡ್ತಿದ್ದೆ ಚಾಣಕ್ಯ ಇರ್ತಾನೆ ಮಾತ. ಸೊ ಅದನ್ನು ಭಾಳ ಜನ ಅಂದಿರು, ರೊಕ್ಕ ತೊಗೊಂಡ್ರು ಮಾಡಿಗೆ ಏನಪ್ಪ ಯಾರಿಗೆ ರೊಕ್ಕ, ಯಾಕಂದ್ರೆ ನಮ್ಮ ದುಡ್ಲಿಕ್ಕೆ ನಾನು ಮಾಡೋಕೆ ನನ್ನ ಕೆಲಸ ಅದ, ರೊಕ್ಕ ತೊಗೊಂಡು ಮಾಡಿದೆ ಲೈಫ್ ಟೈಮ್ ಇದೆ ಚಂದನೇ ಇರ್ತದೆ ದಿನ ಅಂದ್ಕೊಂಡು ಏನು ಮಾಡಬೇಕು ಏನು ಮಾಡ್ಕೊಂಡು ನೋಡಿದ್ರೆ ನಮಗೊಂದು ಕಾನಿಗೆ ಸಣ್ಣಗಿದ್ದಾಗ ಒಂದು 15 ಆಗಸ್ಟ್ ಪೆನ್ಸಿಲ್ ಕೊಟ್ಟಿರ್ತಾರೆ ನಂಗೆ ಗಿಫ್ಟ್. ಯಾವುದಕ್ಕೋ ಒಂದು ಮ್ಯಾಲ ಇದಾಗ ಬಂದು ಎದ್ರಾಗ ರನ್ನಿಂಗ್ ಹೋಗಿ ಅದ್ರಾಗ ಬಂದಿರ್ತದೆ ಕೊಡ್ತಾರೆ. ಅದನ್ನು 3 ತಿಂಗಳೇ ಮಾಡಿದ್ರೆ ಶಾರ್ಪ್ ಮಾಡಿ ಇಟ್ಕೊಂಡಿದ್ನ. ಅಂದ್ರೆ ಅಪ್ಟ ಪೆನ್ಸಿಲ್ ಎಲ್ಲ ದೋಸ್ತು ಎಲ್ಲ ತೋರಿಸೋದಲ್ಲ, ಅವಾಗ ಸಣ್ಣಗಿದಾಗ ಇದ್ದವು ತೋರಿಸ್ಬೇಕಲ್ಲ. ಆ ಖುಷಿ ಭಾರಿ ಇತ್ತು. ನಾವು ಈಗ 100 ಜನ ನಂಗೆ ಫಾಲೋ ಮಾಡ್ತಾ ತಿಳ್ಕೊರೆ, ಈ 100 ಜನಕ್ಕೆ ನಾವು ಮುಟ್ಸೋದಾಗಲ್ಲ. ಸೊ ಏನು ಮಾಡೋದಂತ ಮಕ್ಕಳು ಕೂಡ ಈ ಬುಕ್ಸ್ ಪೆನ್ಸಿಲ್ ತೊಗೊಂಡು ಆ ಪೆನ್ಸಿಲ್ ಅನುಭವಿಸಿದ ಪೆನ್ಸಿಲ್ಲ ಆ ಮಕ್ಕಳು ಕಲಿತಾರೋ ಬಿಡ್ತಾರೋ ಅವ್ರಿಗೆ ಲೈಫ್ನಾಗ ನಾನು ಸಹಾಯ ಮಾಡೋವಲ್ಲ, ನಾನು ಇದು ಮಾಡೋವಂತ ನನ್ನ ಕೈಲೇ ಕೊಟ್ಟು ಕೊಡೋವಲ್ಲ. ಸೊ ಅವ್ರಲ್ಲೇ ಬಂದು ಅವ್ರಿಗೆ ಕೊಡಾಮಿ ಒಂದು 5 ನಿಮಿಷ ಖುಷಿ ಇರ್ತಾರೆ ಮಕ್ಕಳಿಗೆ ನಾವು. ಸೊ ಆ ಖುಷಿ ಸಲಿಂದ ಇದು ಅಭಿಯಾನ ಮಾಡಿದ್ದು ಅಷ್ಟೇ. ಅಂದ್ರೆ ಇವ್ರಾದ್ರೂ ಏನು ಮಾಡ್ತಾರೆ ಗೊತ್ತೇನು, ಇವ್ರು ಮೊಬೈಲ್ಸ್ ಕೊಟ್ಟಿರ್ತಾರಲ್ಲ ಅದಕ್ಕೆ ಕಟ್ ಮಾಡಿ ಇಟ್ಕೊಡತ್ತ ಸಣ್ಣದಾಗ 3 ತುಗಡಿ ಮಾಡ್ಕೊಡ್ತೇವೆ. ಅದು ಪೆನ್ಸಿಲ್ ಕಳ್ಕೊಂಡ್ಬರ್ತಿರ್ತಾರೆ. ಒಂದು ಅಪ್ಟ ಕೊಟ್ಟರೆ ಕಾಯ್ತಿದ್ದೆವು. ಅವಾಗೆಲ್ಲ ಹೆಂಗಪ್ಪ ಅಂದ್ರೆ ರೊಕ್ಕ ನಡೀತಿಲ್ಲ ಹೆಚ್ಚಿಗೆ. ನಾವು ಸಣ್ಣಾಗಿದ್ದಾಗ ಅವಾಗ ನಾವು ಊರಾಗ ಗೌರ್ಮೆಂಟ್ ಸ್ಕೂಲಿಗೆ ಹೋಗೋರು. ನಾವು ಅಪ್ಪರು ವರ್ಷಿಗೊಂದು ಬರ್ತೀವಿ ಕಲಬುರಗಿಗೆ. ಇವಾಗ ನಮ್ಮ ಕಲಬುರಗಿ ಒಂದು ದೊಡ್ಡ ಸಿಟಿ ಇದ್ದಂಗೆ ಅದು ನಮಗೆ. ವರ್ಷಿಗೆ ತೊಗರಿ 1,000 ರೂಪಾಯಿ ಸಂತಿ ಬರೀತೇವೆ ನಾವು. 1 ವರ್ಷ ಸಂತಿ ಏನೇ ಬಡ್ಡಿ ತೋರು ಏನೇ ತೋರು ಎಲ್ಲ 1 ವರ್ಷಕ್ಕೊಮ್ಮೆ ಸಂತಿ ಬರೀತೇವೆ ನಾವು. ಅವಾಗ ನಮ್ಮದು ಪಟ್ನಾಗೆ ಬರ್ತಿದ್ದು ಬಸ್, ಅವಾಗ ಬೈರಮಡಿ ಬಸ್. ಸೊ ಈಗ ಅದು ಈಗ ಹಂಗೆ ಕಲಬುರಗಿ ಬಂದಿದ್ದು. ಸೊ ಆವಾಗಿನ ಲೈಫ್ ಅನುಭವಿಸಿದಲ್ಲ, ಅದಕ್ಕಾಗಿ ಅದೊಂದು ಏನೋ ಮಕ್ಕಳಿಗೆ ವಿಲೇಜ್ ಮಕ್ಕಳಿಗೆ ಒಂದು 5 ನಿಮಿಷ ಖುಷಿ ಸಲ ಅಂದ. ಸೊ ಅವ್ರಿಗೆ ನಾ ಏನಂತ ಹೇಳ್ತೀನಿ, ಅವ್ರಿಗೆ ಸಹಾಯ ಆಗ್ತದ, ಅವ್ರಿಗೆ ಕಲಿಕ್ಕೆ ಅವ್ರು ಉದ್ಧಾರ ಆಗ್ತಾರ ಅಂತ ನಾ ಏನತನೂ ಮಾಡಲ್ಲ. ಬರೀ 5 ನಿಮಿಷ ಖುಷಿ ಸಲ ಅಂದ ಅವ್ರ ಖುಷಿ ನೋಡಸಲಂದೇ ಅದು ಮಾಡ್ದಂಗೆ. ಅಲ್ಲಿ ಕೊಟ್ಟ ಮೇಲೆ ಹುಡುಗರು ಏನು ಇರ್ತದ ಹುಡುಗರದಲ್ತಾರ. ಇವ್ರು ಧಾರವಾಡ ಕೊಟ್ಟಿದ್ದಾರೆ. ಧಾರವಾಡನಾಗ ಹುಡುಗರು ಬೆನ್ನಂತ ಬರ್ತೀವಿ ಹೇಳ್ತಾನ ನಾವು ಹಿಂಗೆ ಗೇಟ್ ದಾಟತನ ಬಂದ ಹುಡುಗರು
ಓಕೆ ಎಲ್ಲಿದ್ದು ಖುಷಿ ಬರ್ತದೆ ಗೊತ್ತಾಗಲ್ಲ. ಅವ್ರು ಏನು ಶಾಲ್ಯಾಗ ಏನು ಡ್ಯಾನ್ಸ್ ಮಾಡ್ತಾರೋ ಏನು ಮಾಡ್ತಾರೋ ಅದು ಸೆಕೆಂಡ್ರಿ. ಇಂಥ ಯಾರು ಕೊಟ್ಟರಲ್ಲ ಅವ್ರಿಗೆ ಹೋಗಿ ನಾಳೆಗೆ ಹೇಳ್ತಾರೆ ಹುಡುಗರಿಗೆ ಹಿಂಗೆ ಬಂದಿರಲಿ ಅವ್ರು ಕೊಟ್ಟಿರಂತೇಳಿ. ಈಗ ನಾಳೆಗೆ ಇನ್ನೊಂದರಿಂದ ಅದರಿಂದ ಏನು ಬೆನಿಫಿಟ್ ಗೊತ್ತೇನೆ, ನಾಳೆಗೆ ಈ ಶಾಲೆಗೆ ಬರಲ್ಲ ಹುಡುಗರಿಲ್ಲ ಅದನ್ನು ಬರ್ತದೆ ಅಲ್ಲಿ ಹೋಗಿ ಹೇಳೋಣ ಏನೇನ ಬಂದು ಕೊಡ್ತಾರೆ ಇಲ್ಲ ಅಂತ ಹೇಳೋಣ ಅವ್ನು ನೋಡಿ ಬರ್ತಲ್ಲ ಈಗ. ಬಿಡ್ತಾವ ಸೆಕೆಂಡ್ರಿ, ಬಟ್ ನಾವು ಮಾಡೋದಂದ್ರೆ ಖುಷಿ. ನಮ್ಮದು ಇಲ್ಲೇ ನಾವು ಮಕ್ಕಳು ಉದ್ಧಾರ ಬಿಡ್ತಾರೋ ಯಾಕೆ ಅವ್ರು ಕಲಿಯೋದು ಅವ್ರ ಮಕ್ಕಳು ಪಾಪ ಇರ್ತದೆ. ನನ್ನ ಅಭಿಯಾನ ಏನದ, ಯಾರ್ಯಾದ್ರು ಕೊಡ್ತಾರ ಅದೇ ಮಕ್ಕಳು ಮುಡ್ಸೋ ಅಷ್ಟೇ ನನ್ನ ಅಭಿಯಾನ. ಅವ್ರ ಖುಷಿ ಆ ಖುಷಿಗೆ ನಮ್ಮ ಅಭಿಯಾನ ಅಷ್ಟೇ. ಇದ್ರಾಗ ಯಾವುದೇ ಥರ ನಾವು ಏನೋ ಅಂತ ಒಬ್ಬರು ಆಗ್ತಾರೊಬ್ಬರು ಪ್ರೇರಣೆ ಅವು ನಮಗೇನೋ ಸಂಬಂಧ ಇಲ್ಲ. ನನಗೇನದ ಮಕ್ಕಳು ಖುಷಿ ಮಾಡ್ತೀನಿ ಅಷ್ಟೇ. ಕರೆ ಆಮೇಲೆ ಪ್ರೇರಣೆ ತೊಗೊಂಡು ಯಾರೋ ಮಾಡ್ರಿ ಇರೋ ಬಿಡ್ರಿ ನನಗೆ 5 ನಿಮಿಷ ಅನ್ನ ಕೊಟ್ಟು ಇವು ಮಾಡೋವಲ್ಲ ನಮಗೆ ಬಗೆರಲ್ಲವಲ್ಲ. ಯಾಕೆ ಒಬ್ರಿಗೆ ನಾವು ಒಂದಿನ ಕೊಟ್ಟು 2 ದಿನ ಅದು ಮುಂದೆ ಒಂದಿನ ಬುಕ್ ಒಂದು ಕಾಪಿ ಕೊಟ್ಟೆವು ಒಂದು ಲೈಫ್ ಲಾಂಗ್ ಆಗ್ತದೆ ಆಗಲ್ಲ. ಅದಕ್ಕೆ ಅಂತ ಬರೋದು BGM ಹಾಕೊಂಡು ಮ್ಯೂಸಿಕ್ ಹಾಕೋದು ಜರತ್ತೆ ಇಲ್ಲ. ಸೊ ನಾವು ಮಾಡಿದ್ದು ಯಾಕೆ ವಿಡಿಯೋ ಮಾಡಿ ಹಾಕ್ತೀನಿಪ್ಪ ಅಂದ್ರೆ ಯಾರ್ಯಾರು ಕೊಟ್ಟಿರ್ತಾರೆ ನಮ್ಮ ಪ್ರಮೋಷನ್, ಸೊ ಅವ್ರಿಗೊಂದು ಪ್ರೂವ್ ಬೇಕಲ್ಲ ನಾ ಯಾವ ಸ್ಕೂಲಿಗೆ ಹೋಗ್ತೇವೆ. ಸೊ ಆ ಥರ ಸ್ಕೂಲಿಗೆ ಹೋಗಿ ಕೊಟ್ಟಿದ್ದು. ನಾನು ಇನ್ನೊಂದ್ರು ಎಷ್ಟು ಸಲ ವಿಡಿಯೋದಾಗ ಏನಿ ನಾ ಕೊಂಡುತ್ತಿಲ್ಲ, ನನ್ನ ಕೈಲೇ ಕೊಡೋದನ್ನೂ ಆಗಲ್ಲ. ಯಾಕಂದ್ರೆ ನಾನು ಸಾವುಕಾರ ಇಲ್ಲ ಅಷ್ಟು, ಮತ್ತೊಬ್ರಿಗೆ ನಾ ಕೊಡೋಟ್ಟು ನಾ ಸಾವುಕಾರ ಇಲ್ಲ. ಸೊ ನಾನು ಹೊಂಟಾದೀಗ ನಿಮ್ಲಿಂದ ನೀವು ಇಲ್ಲಿ ತನಕ ಸಪೋರ್ಟ್ ಮಾಡ್ತೀವಿ ಅಲ್ಲಿ ತನಕ ಬರ್ತದೆ. ಸೊ ಅಲ್ಲಿ ತನಕ ಕೊಡ್ತೀನಿ, ಮುಂದೆ ಬರ್ಲಿಂದ ನಾ ಕೊಡಲ್ಲ ನೀನು ಅದನ್ನೂ ನೀನು. ಯಾಕಂದ್ರೆ ನಮ್ಮಲ್ಲಿ ಸಾವುಕಾರ ಇಲ್ಲ ಅಷ್ಟು ಉಳ್ಳಕ್ಕೆ. ನಂದು ಎಷ್ಟು ನಾ ಅಲ್ಲಿ ಈಗ ಒಪ್ಕೊಂಡು ನಾ ಮುಂದೆ ನಾನೇ ಕೊಡ್ಲಿತ್ತೀನಿ ಅಂತ ಒಪ್ಬೋದು, ನಾಳೆ ಯಾರು ಕೂಡ ಆಗಲ್ಲ. ಯಾವಾಗಲೂ ಹೊಸ್ನಲ್ಲೇ ಹೇಳ್ಬೇಕು. ನಾ ಅದಕ್ಕಾಗಿ ನಾನು ಏನು ಬರ್ತಾವ ಅವ್ರಿಗೆ ಅಂತ ಅವ್ರಿಗೆ ಕೊಟ್ಬಿಡ್ತೀನಿ ಅಷ್ಟೇ. ಈಗ ನನ್ನ ಪ್ರಕಾರ ನಾ ಕೇಳಿದ್ರಣ ನಿಮ್ಮಿಬ್ಬರಿಗಿನ ಮೋಟೋಲಾಗರ್ಸ್ ರೈಡರ ಅಂತ ಅನ್ಬೋದಣ್ಣ. ನಿಮಗೆ ನೀವೇನಂತ ಅನ್ಕೋತೀರಿ, ಮೋಟೋಲಾಗರ್ಸ್ ರೈಡರ್ ಇಲ್ಲ ವಿಡಿಯೋ ಕ್ರಿಯೇಟರ್ ಮೂರದಾಗ ಯಾವ್ದು ಪರ್ಫೆಕ್ಟ್ ಆಗ್ತದ ಅಂತ ನಿಮ್ಗೆ ಅನ್ಸುತ್ತೆ? ಪರ್ಫೆಕ್ಟ್ ಅಂದ್ರೆ ನನಗೆ ಯಾವುದು ಮೋಟೋಲಾಗ್ನೂ ಅನ್ಸಲ್ಲ, ನನಗೆ ಕ್ರಿಯೇಟರ್ನೂ ಅನ್ಸಲ್ಲ. ನಾವೊಬ್ಬ ನನ್ನ ಶೈಲಿಯ ರೈಡರ್ ಅನ್ಸುತ್ತೆ ನಾ. ಯಾಕಂದ್ರೆ ನಾನು ಅದು ಎಂಜಾಯ್ ಮಾಡ್ಕೊಡ್ತೀನಿ. ಸೊ ಮತ್ತವ್ರು ಅಂತ ಬಿಡ್ತಾರೆ, ನನಗೆ ರೈಡಿಂಗ್ ಅನ್ಸೋದು ನಾನು ಇಷ್ಟಪಡ್ತೀನಿ. ನಮ್ದು ಅದು ಅನಿಸ್ತದೆ. ಬಟ್ ಅದು ಬಿಟ್ಟು ನಂದು ಜಾಬ, ನನ್ನ ಡ್ರೈವರ ಆ್ಯಕ್ಚುಲಿ. ಸೊ ಮತ್ತೊಬ್ಬರ ಕೈಲಿ ನಾ ಹಿಂಗೆ ಅನ್ಸ್ಕೋಬೇಕು ಅಂತ ನನಗಿಲ್ಲ, ನನಗೆ ಆ ಥರ ಏನಿಲ್ಲ. ಬಟ್ ಒಂದು ನಾನು ಅನ್ಕೋಬೇಕಂದ್ರೆ ಒಂದು ರೈಡಿಂಗ್ ಮಾಡ್ತೀನಿ ಕರೆಕ್ಟಾಗಿ ಮೋಟಲಾಗಿ ಮಾಡ್ತೀನಿ ಚೂರು. ಅದೇನೋ ನನಗೆ ಅಷ್ಟು ಕಂಫರ್ಟ್ ಅನಿಸಿಲ್ಲ, ಒಂದು ಚೂರು ಮಾಡಿರ್ತೀನಿ ಅಷ್ಟೇ. ಅದು ನಿಮ್ಗೆ ಹೆಂಗೆ ಅನಿಸ್ತೋ ಅದು ನೀವು ಹೇಳ್ಬೇಕು, ಚಲೋ ಅನಿಸ್ತದೋ ಬಿಡ್ತದೋ. ಸೊ ಆಲ್ಮೋಸ್ಟ್ ಭಾಳ ಜನ ಚಲೋ ಅನ್ಸದಂತ ಅನಿಸ್ದಲ್ಲೇ 1 ಲಕ್ಷ ಮೇಲೆ ಅದರ ಮುಂದೆ. ಈಗ ಇನ್ನೊಂದು ಕ್ವಶನ್ ಕೇಳದ ನನಗೆ, 2023 ತನಕ ನಿಮ್ದು 50K ಆಗಿತ್ತಾ, ಅಲ್ಲಿಗೆ 50,000 ಫಾಲೋವರ್ಸ್ ಆಗಿದ್ರು. 2023ರಿಂದ 24 ಬರೋಷ್ಟೊತ್ತಿಗೆ 100K ಮೇಲೆ ಹೋಗಿತ್ತು ನಿಮ್ದು. ಈಗ ಬಿಹೈಂಡ್ ಈ 50,000 ಹಿಂದಿದ್ದು ಸ್ಟ್ರಗಲ್ ಜಾಸ್ತಿ ಇತ್ತು, ಇದು ಜಾಸ್ತಿ ಇತ್ತು 50K ನಿಂದ 100K. ಕೇಳಿ ಸ್ಟ್ರಗಲ್ ಇಲ್ರಿ, ಅಲ್ಲಿ ಏನು ಇಂಪಾರ್ಟೆಂಟ್ ಇಲ್ಲ, ಸ್ಟ್ರಗಲ್ ಇಲ್ಲ. ಸೊ ನಾ ಈ ದಿನ ಮೊದಲೆಲ್ಲ ವಿಡಿಯೋ ಮಾಡಿದ್ದಿಲ್ಲ, ಹಾಕ್ತಿಲ್ಲ. ಸೊ ಈಗೇನೇ ಅದ ನಂದೇ ಆದಂಥ ಸ್ಟೈಲ್, ನಂದೇ ಭಾಷೆದ ಸ್ಟೈಲ್ ವಿಡಿಯೋ ಹಾಕ್ತೀನಿ. ಸೊ ನನಗೆ ಇಷ್ಟ ಆಗಿ ನನಗೇನು ಕರೆ ಅನ್ನಿಸ್ತದೆ ಹೇಳ್ತೀನಿ. ಸೊ ಹಂಗೆ ಜನಕ್ಕೆ ಇಷ್ಟ ಆಗ್ಯಾವ. ಸೊ ಅದು ಫಾಲೋ ಮಾಡೋಣ. ನಾವು ಪ್ರೀವಿಯಸ್ ಎಪಿಸೋಡ್ ಅಂದ್ರೆ ಹಿಂದಿನ ಎಪಿಸೋಡ್ ಫಸ್ಟ್ ಎಪಿಸೋಡ್ದಾಗ ನಾವು ಅದನ್ನೇ ಮಾತಾಡ್ದೋಣ. ಈಗ ನೀವು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡತ್ತೀರಿ, ಆ ಪ್ಲೇಸಿಗೆ ಹೋಗಿ ಇನ್ಫಾರ್ಮೇಶನ್ ಕೊಡತ್ತೀರಿ. ನೀವೇನು ಅನ್ಭವಿಸ್ರಿ, ಯಾವ ತಪ್ಪು ಮಾಡಬಾರ್ದು ಇಲ್ಲಿ ಹೋದಾಗ, ಅದನ್ನ ಹೇಳೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಇದನ್ನ ನಾ ಮಾಡೀನಿ ನೀವು ಮಾಡಬಾರ್ರಿ ಅಂತ ತಕ್ಷಣ ನಮ್ಮ ಫ್ರೆಂಡ್ ಹೇಳಿದ್ರ ನಾವು ನೋಡ್ತೀವಿ ವಿಡಿಯೋಸ್. ನಾವು ಯಾವ್ದಾರ ನೆಕ್ಸ್ಟ್ ನಾವು ಹೋಗೋರಿದ್ದೀವಿ ಅಲ್ಲಿಗೆ, ಅಲ್ಲಿ ಹೋದ್ಮೇಲೆ ಹೌದು ಮಲ್ಲೋಣ ಹಿಂಗೆ ಹೇಳ್ಯಾರ ಇದನ್ನ ಮಾಡಬಾರ್ದು ಅಂತ ತಕ್ಷಣ ಅದು ಒಂದು ಅರಿವಾಯ್ತಲ್ಲ, ನಾ ಅದು ಮೊದಲೇ ಪ್ಲಾನ್ ಆಗಿ ಹೋಗಿರ್ತೀವಿ. ಈಗ ಅದು ಹೆಂಗಾಗಿರುತ್ತಂದ್ರಲ್ಲ, ಈ ವಿಡಿಯೋ ಮಾಡ್ಬೇಕಂತ ನಾವು ಹೋಗಿರಲ್ಲ. ಆಕ್ಚುಲಿ ಅದು ಆ ಜಾಗ ಬಗ್ಗೆ ತಿಳ್ಕೊಬೇಕಂತ ಹೋಗಿರ್ತೀವಿ. ಅಲ್ಲಿ ಏನು ನೋಡಿರ್ತೀವಲ್ಲ ನಾವು, ಅವ್ರೇನು ನಾವೇನು ನೋಡಿರ್ತೀವಲ್ಲ. ಈಗ ಮೊನ್ನೆ ನಾವು ಒಂದು ಫಾರೆಸ್ಟ್ನಾಗ ಹೋಗಿದ್ದೆ. ಆ್ಯಕ್ಚುಲಿ ಆ ಫಾರೆಸ್ಟ್ನಾಗ ಹೋಗ್ಬೇಕಾಗಿತ್ತಂದ್ರಲ್ಲ ಭಾಳ ಸೇಫ್ಟಿಲಿ ಹೋಗ್ಬೇಕು. ನಮ್ಮ ಕಾಲಿನ ಶೂಸ್ ಇಲ್ಲಿ ಮ್ಯಾಲೆ ತನ ಬೇಕು. ಯಾಕಂದ್ರಲ್ಲ ರಾತ್ರಿಗೆ ನಾವು ಒಂದು ವಾಕಿಂಗ್ ಹೋಗಿದ್ದೆ. ಆ್ಯಕ್ಚುಲಿ ರಾತ್ರಿ ವಾಕಿಂದ ವಿಡಿಯೋ ಹಾಕಿಲ್ಲ, ಹೋಗ್ಬಿಡು ಒಂದಿಷ್ಟು ಮಂದಿಗೆ ಸ್ನೇಕ್ಸ್ ಅಂದ್ರೆ ಬರಲ್ಲ. ದಾರಾಗ ಹೋಗೋ ಟೈಮಿಗೆ ದಾರಾಗ ನೋಡಿ ನಾವು ಯಾವಾಗ ಏನು ಮಾಡ್ತಂತಿಲ್ಲ, ಸೇಫ್ಟಿ ಪ್ರಿಕಾಷನ್ನು ತೊಗೋಬೇಕು ನಾವೆಲ್ಲ. ಇನ್ನೊಂದು ಅವ್ಗೆ ಡಿಸ್ಟರ್ಬ್ ಮಾಡ್ಬಾರ್ದು. ಇನ್ನು ನಾವು ಅವು ಉಳಿಸ್ಬೇಕಂತ ನಾವಲ್ಲಿ ಕ್ಲೀನೆಸ್ ಮೇಂಟೈನ್ ಮಾಡ್ಬೇಕಾಗ್ತದೆ. ಸ್ವಲ್ಪ ಸಿಕ್ಕಿದ್ರೆ ತೊಗೊಂಡೋಗಿ ಒಗೆಯೋದು ಮಾಡೋದಲ್ಲಿ ಹಂಗೇನೋ ಮಾಡ್ಬಾರ್ದು. ಬಟ್ ಇನ್ನೊಂದು ಅದು ವಿಡಿಯೋ ಫಾಲೋವರ್ಸ್ ಇಲ್ಲ, ಅವ್ರು ಫಾಲೋ ಬರ್ತಾವ ಅಂತ ಹೇಳ್ಕಸಿಂದಿಲ್ಲ ವಿಡಿಯೋ ಮಾಡೋಕ್ಕಾಗೋದಿಲ್ಲ. ಒಂದೇನೋ ಒಂದು ಖುಷಿ ನಾವು ನೋಡಿದ್ರೆ ಬೇರೆ ನೋಡಿ ಅಂತ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತಾರೆ. ಬಟ್ ನಮಗೂ ಇರ್ತದೆ, ನಮಗೂ ಫಾಲೋಸ್ ಆಗ್ಬೇಕು ಅನ್ನೋ ಇರ್ತದೆ. ಬೇರೆ ಕದ್ದು ಮುಚ್ಚಿಲ್ಲ ಏನಿಲ್ಲ. ಸೊ ನಾವು ವಿಡಿಯೋ ಮಾಡಿರ್ತೇವೆ, ನಾವು ರೈಡಿಂಗ್ ಹೋಗಿರ್ತೇವೆ, ವಿಡಿಯೋ ಹಾಕಿರ್ತೇವೆ. ಬಟ್ ಫಾಲೋವರ್ಸ್ಗೋಸ್ಕರ ವಿಡಿಯೋ ಮಾಡೋದು, ರೈಡಿಂಗ್ ಹೋಗಲ್ಲ. ರೈಡಿಂಗ್ ಹೋದಾಗ ವಿಡಿಯೋ ಮಾಡಿ ಹಾಕಿರ್ತೀನಿ. ಸೊ ಇಷ್ಟ ಆಗಲಿ, ಜನಕ್ಕೆ ಇಷ್ಟ ಆಗಲಿ, ಫಾಲೋ ಮಾಡಲಿ, ಲೈಕ್ ಮಾಡಲಿ ಅಂತೇಳಿ. ಬಟ್ ಆ ಫಾಲೋವರ್ಸ್ಗೋಸ್ಕರ ಬದುಕಲ್ಲ. ಅದಕ್ಕೆ ಕೆಲವರೇ ಮಾಡ್ತಾರ ಫಾಲೋವರ್ಸ್ ಬದುಕಾಗಿರುತ್ತೆ, ತೋರಿಸ್ತಾರ ವಿಡಿಯೋದಾಗ.
ನಾವು ಹಂಗಿಲ್ಲ ಒರಿಜಿನಾಲಿಟಿ ತೋರಿಸ್ತೇವೆ, ಒಪ್ಕೊಂಡಿಲ್ಲ ಅಂದ್ರೆ ಇಲ್ಲ ಅಂತೇವೆ. ಒಪ್ಕೊಂಡ್ರು ನಮ್ಮರೆ, ಒಪ್ಕೊಂಡ್ರು ನಮ್ಮರೆ. ಈ ಥಿಂಕಿಂಗ್ದಾಗ ವಿಡಿಯೋ ಮಾಡೋಣ. ಈಗ ಪೂರ್ತಿ ಅಣ್ಣ ನೀವು ನಮಗೆ ಗೊತ್ತಿದ ಮಟ್ಟಿಗೆ ಒಂದು ನಮ್ಮ ಭಾಷೆ ಏನದಣ್ಣ ಅದನ್ನ ಭಾಳ ಈಗ ಬೆಂಗಳೂರು ಸೈಡ್ ಇದ್ದಿದ್ದು, ಸೌತ್ ಸೈಡ್ ಇದ್ದಿದ್ದೆಲ್ಲ ಮೋಟೋ ವ್ಲಾಗರ್ಸಿಗೆ ನಾವು ಭೀ ಮಾಡ್ಬಲ್ರು, ನಮ್ಮಲ್ಲೂ ಅದಾರ ಎಲ್ಲರೂ. ಹಂಗಂದ ತಕ್ಷಣ ಒಂದು ತೋರಿಸ್ಕೊಟ್ಟಿದಂತಂದ್ರೆ ನಮ್ಮ ಕಡೆಗಣ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಸ್ಪೆಷಲಿ ನೀವು ನಮಗೆ ಎಲ್ಲ ಮಂದಿಗೆ ಇನ್ಸ್ಪಿರೇಷನ್ ಇಲ್ಲಿ ಯಾರೇ ರೈಡಿಂಗ್ ಮಾಡಬೇಕು ಅಂತ ತಕ್ಷಣ ಸ್ಟಾರ್ಟ್ ಮಾಡಿದವ್ರಿ. ಬಟ್ ಅದು ನೀವು ಅನ್ಕೊಂಡ್ರಿ, ನಾನು ಇಲ್ಲ ನೀವು ದೊಡ್ಡ ಮನಸ್ಸು. ಇಲ್ಲ, ಯಾಕಂದ್ರೆ ಇವತ್ತಿನ ನಾವು ಹೇಳ್ಕೊಂಡ್ರೆ ನಾವೇ ಅಂತಾರೆ, ಬಟ್ ಇರ್ತಾರ ಇಲ್ಲನಲ್ಲ. ಸೊ ಈ ನಮ್ಮನ್ನ ಓಪನ್ ಆಗಿ ಮಾಡ್ಬೇಕು ನೀವು ಅನ್ಕೊಂಡಿರ್ಬೋದು. ಬಹುಶಃ ನನಗದು ಅನ್ಸೋಕದು ನನಗೆ ಇಷ್ಟ ಅನ್ಸಲ್ಲ, ಯಾಕಂದ್ರೆ ನಮ್ಮ ಕರ್ನಾಟಕದಾಗ ಭಾಳ ಮುಂಜಾನೆ ಜನ ಅದು ಮಾಡೋರು. ಸೊ ಈ ಥರ ನನಗೊಂದು ನನ್ನ ಥಿಂಕಿಂಗ್ ಬೇರೆ ಅದ. ಸೊ ನಿಮ್ಗೆ ನನಗೆ ಅನ್ಸಿ ಒಪ್ಕೋತೀನಿ. ಸೊ ನನ್ನ ಥಿಂಕಿಂಗೇ ಬೇರೆ ಸರ್. ಹಿಂಗ ನಾ ಇನ್ನೊಂದು ನಮ್ಮ ವಿಡಿಯೋದಾಗ ಹಿಂಗೆ ಫಿಲ್ಟರ್ ಹಾಕಲ್ಲ ಇವ್ರು. ಫಿಲ್ಟರ್ ಮಾಡಂದ್ರೆ ಅದಕ್ಕೆ ಕಟ್ ಮಾಡಬೇಕು, ಅದೇನೋ ಅದ. ಈಗ ಹಂಗೆ ಡೈರೆಕ್ಟ್ ಆನ್ ಸ್ಪಾಟ್. ಈಗ ಏನೋ ಜಾಸ್ತಿ ನಾವು ಲದಾಖ್ ಹೋಗಿ ವಿಡಿಯೋ ಸೀರೀಸ್ನಾಗೆ ಎಷ್ಟೋ ಬೀಪು ಅಂತಾರೆ ಒಂದಿಷ್ಟು ನಾವು ನಾರ್ಮಲಾಗಿ ಮಾತಾಡ್ಕೊತ ಕ್ಯಾಶುವಲ್ ಆಗಿ ಹಂಗಿರ್ಬೋದು ಹಂಗೆ ಇರ್ತೀವಿ. ಬಟ್ ಹಿಂಗ ಅದ್ರ ಸಲಕ್ಕೆ ವಿಡಿಯೋ ಲೈಫ್ ಟೈಮ್ ಹಾಕೋದು ಬೇಡ. ನೀಟಾಗಿ ಮಾತಾಡಿ, ನೀಟಾಗಿ ಮಾತಾಡೋದು. ಸಣ್ಣ ಸಣ್ಣ ಮಕ್ಕಳು ನೋಡ್ತಿರ್ತಾರ. ಸೊ ಮತ್ತೊಬ್ರು ಹೆಣ್ಮಕ್ಳು ಯಾರೋ ಒಂದು ಫ್ಯಾಮಿಲಿ ನೋಡ್ತಿರ್ತಾರ. ಸೊ ನಮ್ಮ ಭಾಷೆದಾಗ ನಮ್ಮ ಕಡೆ ನೋಡ್ರಿ ಚಲೋ. ಸೊ ಕೆಲವೊಬ್ರಿಗೆ ಏನಂತ ಹಾಡು ಅನ್ನಿಸ್ತದ ಅಂತೇಳಿ ಕೆಲವೊಂದು ಬೈಗಳು ಇದು ಮಾಡಿರ್ತೀವಿ ಹೊರತು ಬ್ಯಾರೇದೇನು ಚೇಂಜ್ ಮಾಡ್ಕೋವಲ್ಲ. ಅಲ್ಲಿ ಈ ಉಸುಳಿ ಮಕ್ಕಳು ಸುಮ್ಮನೆ ಎಲ್ಲ ನಾವು ಕಾಮನ್ ಅವಕ್ಕೆ ಯಾರೇನು ಕಮ್ಮಿ ಮಾಡ್ರ ನಾವು ಯಾಕೆ ನಾರ್ಮಲ್ ಬಾ ಅಲೆ ಅಂತ ಅನ್ನೋರೆ ನಾವು ಮುಸ್ಲಿಮ್ ಎಲ್ಲಿಲ್ಲ ಕಾಮನ್ ಇದು ಅನ್ನೋರು ನಾವು ಇವಕ್ಕೆಲ್ಲ ನಾವು ಏನು ಭಾಳ ಮಕ್ಕಳು ನಾವು ನಂತರ ಅನ್ನೋದು ಕಂಟಿನ್ಯೂ. ಅದು ನಮ್ಗೆ ಒಂಥರ ಮರ್ಯಾದೆ ಪ್ರಶ್ನೆ ನಮಗೆ. ನಾವು ಮರ್ಯಾದೆ ಕೊಡ್ಲಂಗ ಆಗಲ್ಲ ನನಗೆ. ಕಾಡ್ತಾಳ ಇವ ನನಗೆ ಅಂದಿಲ್ಲ, ಮತ್ತ ಏನೋ ಬೈದಿಲ್ಲ ನನಗೆ ಅಂತಂದ್ರೆ ಏನೋ ಮಾಡಿನಂತ ನನಗೆ ಇಲ್ಲ ಟೆಂಗಲ್ ಹೊಡ್ಲತ್ತಾರ ರೀ ಅಂದ್ರ ಅಂತಂದ್ರೆ ಪೂರಾ ನೆಕ್ಸ್ಟ್ ನಾವು ಆಯ್ತಪ್ಪ ಏನೋ ಫುಲ್ ಗಳದಿ ಅಂದ್ಬಿಡ್ತೇವೆ ಫುಲ್ ಹಿಂಗೆ. ಇಲ್ಲ ನಾ ಸಿದ್ಧವಲ್ಲಿ ಮಲ್ಲೋಣಲ್ಲಿ ಈಗ ಅಪ್ಪಾಜಿಗೆ ನಾ ಬಂದ್ಮೇಲಿಲ್ಲ ಎಟ್ಟು ಕಾಡಾತೀನಿ ನಾನು ಫೋನ್ ಹತ್ತ ನಡೀತಾ ಅಪ್ಪ ಏನು ಕೆಲಸ ನಮ್ಗೆ ಗೊತ್ತದ ಅಂದ್ರೂ ಕಾಡ್ತೀವಿ. ಯಾಕೆ ಬೇಕಪ್ಲೆ ಕಾಡೋದು. ಈ ನಮ್ಮವ್ರಿಗೆ ಬಿಟ್ಟು ಬೇರೆ ಕಾಡಕತ್ತ. ಈಗ ನಮ್ಮ ಮಲ್ಲೋಣ ಅಣ್ಣ ದೊಡ್ಡವ್ರ ಅವ್ರಿಗೆ ನಾ ಏನು ಕಾಡ್ಬೇಕು ಕಾಡಿರ್ತೀನಿ, ಎಲ್ಲಿ ಕಾಡಿರ್ತೀನಿ. ಬಟ್ ಎಲ್ಲ ಬೇರೆ ಯಾರೇ ಹೊರಗಿನ ಪರ್ಸನ್ ಬಂದ್ರು ಅಂತಿಕೋ ಅದು ಮ್ಯಾಟ್ರ್ ಅಲ್ಲಿಗೆ ನಮ್ಮಿಬ್ಬರಲ್ಲೇ ಕ್ಲೋಸ್. ನಾರ್ಮಲಲ್ಲಿ ಅವ್ರ ಸಂಗಟ ಏನಿರ್ಬೇಕು ಅಟ್ಟೆ. ಇನ್ಸ್ಟಾ ಅವ್ರು ಯೂಟ್ಯೂಬ್ ಅಣ್ಣ ನಿಮ್ಮ ಪ್ರಕಾರ ಇನ್ಸ್ಟಾದಾಗ ವಿಡಿಯೋ ಮಾಡೋ ಚಂದ ಅನಿಸ್ತಾ, ಯೂಟ್ಯೂಬ್ದಾಗ ವಿಡಿಯೋ ಹಾಕತ್ತೆ ಎರಡರಾಗ ಒಂದು ಚೂಸ್ ಮಾಡೋದೈತೆ. ಯೂಟ್ಯೂಬ್ದಾಗ ಮಾಡ್ಬೋದು, ಒಳ್ಳೆ ಪೂರ್ತಿಯಾಗಿ ಹೇಳ್ಬೋದು. ಇನ್ಸ್ಟಾದಾಗ ಪೂರ್ತಿ ಹೇಳ್ಬೋದು, ಕಮ್ಮಿ ಇರುತ್ತೆ ಟೈಮ್. ಯೂಟ್ಯೂಬ್ದಾಗ ಚಂದ ಕ್ಲಿಯರ್ ಆಗಿ ನಾವು ಏನೇನಿರ್ತದೆ ಎಲ್ಲ ಕ್ಲಿಯರ್ ಆಗಿ ಹೇಳ್ಬೋದು. ನಿಮ್ಮ ಪ್ರಕಾರ ಇನ್ಸ್ಟಾ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಚೆನ್ನಾಗಿ ಎಡಿಟ್ ಮಾಡಿ ಆಗ್ಲಿ ಮಿಂಚಿಂಗ್. ನೆಕ್ಸ್ಟ್ ಅಣ್ಣ ಇದು RCB ಅವ್ರ CSK ಈಗ ಭಾಳ ನಡೆದಣ್ಣ. ಅದಕ್ಕೆ ನನಗೆ ಅದು ಕ್ವಶನ್ ಕೇಳಿದ್ರೆ ಕ್ರಿಕೆಟ್ನ ನೋಡಲ್ಲ ಫಸ್ಟ್ ಆಫ್ ಆಲ್. ನಾ ಇಂಡಿಯಾ IPL ಗಿಪಿಎಲ್ ನೋಡಲ್ಲ ಒಟ್ಟ ಕರೆ ಹೇಳ್ಬೇಕಂದ್ರೆ ನಾ ಏನ್ರಿ ಹೈಯೆಸ್ಟ್ ನಾ ಕ್ರಿಕೆಟ್ ನೋಡಿದ್ರೆ ಇದೇ ಪಾಕಿಸ್ತಾನ ಮ್ಯಾಚ್ ಅದ ನೋಡ್ತೀನಿ. ನಾ ಕ್ರಿಕೆಟ್ ನೋಡಕ್ ಹೋಗ್ರೆ RCB CSK ನಾವು ಧೋನಿ ಇರತ್ತನ, ಧೋನಿ ಆ ಟೀಮ್ನಾಗ ಇರ್ತಾನ ಆ ಟೀಮ್ ನಾವು. ನಾ CSK RCB ಉಳಿಕೆ ಯಾವ ಟೀಮ್ XYZ ಅಡ್ಡ ನಾವು ಧೋನಿ ಫ್ಯಾನ್. ಧೋನಿ ಎಲ್ಲಿರ್ತಾನೆ ಅದೇ ನಾವು. ಕರ್ನಾಟಕ ಟೀಮ್ ರೆಪ್ರೆಸೆಂಟ್ ಮಾಡಲ್ಲ ನಾವು. ಕರ್ನಾಟಕ ಅಭಿಮಾನ ಎಲ್ಲಿರ್ಬೇಕು ಕನ್ನಡ ಸಾಕು ಅಷ್ಟೇ. ಟೀಮ್ ಮೇಲೆ ಕ್ರಿಕೆಟ್ ಮೇಲೆ ಅಂದ್ರೆ ಇಂಡಿಯಾ. ಬಟ್ ಧೋನಿ ಎಲ್ಲಿರ್ತಾನೆ ಅದಷ್ಟ. ಕಾರ್ ಅವ್ರ ಬೈಕ್ ನಿಮ್ದು ಜೀವನ ಈಗ ನಿಮ್ದು ಪ್ಯಾಷನ್ ನಿಮ್ ಜೀವನ ಎಲ್ಲ ಅದೇ ಆಗಿದ್ರು ನಿಮ್ನ ಕಾರ್ ಬೈಕ್ ಯಾವ್ದು ಚೂಸ್ ಮಾಡ್ತೀರಿ? ಕಾರ್ ಈಗ ಬೇಡ ತೊಗೊಂಡಾಗ ನಾ ಹಾಕ್ಬಿಟ್ಟು ತೋರಿಸ್ತೇನೆ ಅಂತ ದೊಡ್ಡದೇ ಕಾಯ್ಸದ. ಬಟ್ ತೊಗೊಂಡ ಮೇಲೆ ಹೇಳ ಅಲ್ತನ ಬೇಡ ಅಂದ್ರೆ ಕಾರ್ನಾಗೆ ನಿಮ್ದು ಕಾರ್ನಾಗೆ ಪ್ಯಾಷನ್ ಕಂಟಿನ್ಯೂ ಮಾಡ್ತೀನಿ. ಈಗ ರೈಡರ್ ಆಗಿ ಗುರ್ಸ್ಕೊಂಡ್ರೆ ಈ ಕಾರ್ ಅಂತ ರೈಡರ್ ಅಂತಲ್ಲ, ರೈಡರ್ ಆಗಿ ಆಕ್ಚುಲಿ ನಾ ಪಟ್ಟ ಬಂದಿದ್ದೆ ಇವ್ರನಿಂದ. ನಾ ತಿರುಗ್ತೀನಿ ಆಕ್ಚುಲಿ. ನಾ ಹೋದ್ ವರ್ಷ ಇಯರ್ಲಿ ಒಂದು ಟ್ರಿಪ್ ಹೋಗಿನಿ, ಅಂದ್ರೆ ಮಂತ್ಲಿ ಒಂದು ಟ್ರಿಪ್ ಹೋಗಿನಿ. ಎವ್ರಿ ಮಂತ್ ಬೇರೆ ಬೇರೆ ಪ್ಲೇಸಿಗೆ ಹೋಗಿನಿ. ಜಾಸ್ತಿ ದೂರ ಹೋಗಿದಂದ್ರೆ ಇವ್ರ ಸಂಗಟ ರೈಡ್ ಒಂದು ತಿಂಗಳು ಹೋಗಿದ್ದು. ಬಟ್ ನಾ ಮಂತ್ಲಿ ಟ್ರಿಪ್ ಹೋಗಿ ಹೋಗ್ತೀನಿ. ಈಗ ಇದೇ 2 ತಿಂಗಳಾಯ್ತು, ಜನವರಿ ಫೆಬ್ರವರಿ. ನಾ ಭಾಳ ಅಂದ್ರೆ ಮನೆ 10 ದಿನ ಇದ್ದೀನಿ. ಉಳ್ಕಿದ್ದು ಅಷ್ಟು ಡೇಸ್ ನಾನು ಟ್ರಿಪ್ನಾಗ ಇದ್ದೀನಿ. ಆ್ಯಕ್ಚುಲಿ ನಾ ಇವತ್ತು ಬಂದಿನಿ ಊರಲ್ಲಿ, ಇವತ್ತು ಮುಂಜಾನೆ ಬಂದಿನಿ. ಹಿಂದಿನ ದಿನ ನಿನ್ನೆ ರಾತ್ರಿ ನಾ ತಮಿಳ್ನಾಡಲ್ಲಿ ಬಂದಿನಿ. ತಮಿಳ್ನಾಡಲ್ಲಿ ಬೆಂಗಳೂರಿಗೆ ಬಂದು ಬೆಂಗಳೂರಿಗೆ ತಿಳ್ಕೊಂಡು ಬಂದಿನಿ. ಓಡಾಡ್ತೀನಿ ಬೈಕ್ ಅಂತಿಲ್ಲ, ಕಾರ್ ಇರಲ್ಲ ಓಡಾಡ್ತೀನಿ. ಅಣ್ಣ ಈಗ ಉತ್ತರ ಕರ್ನಾಟಕ ಭಾಷೆ, ದಕ್ಷಿಣ ಕರ್ನಾಟಕ ಭಾಷೆ ಎರಡರಾಗ ನಮ್ಮ ಭಾಷೆ ರೀ. ಅದು ಆಡೋಕೆ ಹೋದ್ರೆ ಎಲ್ಲ ಅಲ್ಲಕ್ಕೋ ಮತ್ತೆ ಎಲ್ಲಿ ಅಂದಿರ್ತೀನಿ. ಯಾಕತ್ತ ಬರಲ್ಲ ನನ್ನ ಭಾಷೆ ನನಗೆ ಭಾಳ ಅದು. ಯಾಕಂದ್ರೆ ನಾನು ಎಷ್ಟು ಸ್ಪೀಡ್ ಮಾಡ್ತೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಭಾಷೆಗಳು ಕೆಲವೊಂದು ವಿಡಿಯೋದಾಗ ನೋಡಿರೋ ತಿಳಿಲಿಕ್ಕಿಲ್ಲ ನಿಮ್ಗೆ.
ನಾ ಸ್ಪೀಡ್ ಮಾತೀನಿ, ನಮ್ಮ ಉತ್ತರ ಕನ್ನಡ ಭಾಷೆ ಇಲ್ಲ ಅಣ್ಣ ನಮಗ್ ತಿಳಿತಾವ ಮತ್ತ ಆ ಕಡೆ ಮಾತಾಡೋದು ಕ್ಲಿಯರ್ ಆಗಿತ್ತಲ್ಲ, ಯಾಕಂದ್ರೆ ನಮ್ಮ ಭಾಷೆ ಯಾವ್ದು ಯಾವಾಗ ನಾವು ನಿಮ್ದು ನಾವು ನಮ್ಮ ಭಾಷೆ ರೀ ಉತ್ತರ ಕನ್ನಡ ಭಾಷೆ. ನಾವು ರಫ್ ಆಗಿ ಮಾತಾಡೋ ಬರೋಗಿಲ್ಲ, ಹಾರ್ಡ್ಲೆಸ್ ಮಾತಿರ್ತೀವಿ. ಯಾವ್ದಾರ ಒಂದು ಹಿಂದೊಂದು ಮುಂದೊಂದು ಡೈರೆಕ್ಟ್ ಸೀದಾ. ಹಿಮಾಲಯನ ಹಂಟ್ರಿ ಅಂದ್ರೆ ಬೈಕ್ ರೀ ಹಿಮಾಲಯನ ಹಂಟ್ರಿ. ಇಲ್ಲ ಹಿಮಾಲಯ ಇಲ್ಲ, ಬೈಕ್ ಹಿಮಾಲಯ ಆ್ಯಕ್ಚುಲಿ, ಯಾಕಂದ್ರೆ ಅದು ಭಾರಿ ಕಂಫರ್ಟ್ ಅದು ಕಂಪೇರ್ ಮಾಡಿದ್ರೆ ಹಿಮಾಲಯ ಬೆಸ್ಟ್ ಅಂದ್ರೆ. ನಿಮ್ದಣ್ಣ ಹಿಮಾಲಯನ ಅಂದ್ರೆ ಆಫ್ ರೋಡ್ ಅದು ಮಾಡಕ್ ಭಾಳ ಹೆಲ್ಪ್ ಆಗ್ತದೆ. ಈಗ ನನ್ನ ಗಾಡಿಗೆ ಇವ್ರ ಗಾಡಿಗೆ ಅಲ್ಲಿ ಹೋದಂಗೆ ನೋಡಿವಲ್ಲ, ಜಾಸ್ತಿ ಸಸ್ಪೆನ್ಸ್ ಸ್ವಲ್ಪ ಎಲ್ಲರ ಗ್ರೌಂಡ್ ಕ್ಲಿಯರೆನ್ಸ್ ಇದು ಇರ್ತದಲ್ಲ, ಎಲ್ಲ ಈಸಿಯಾಗಿ ಹೋಗ್ಬೋದು. ಕರೆ ಹೇಳ್ಬೇಕಂದ್ರೆ ಇವ್ರೇನು ಯಾವ್ದಾದ್ರು ಅನ್ಫಿಲ್ಟರ್ ಮಾತುಕತೆ ಟೀಮ್ ಒಂದು 7 ಮಂದಿ ರೀ, ಏನಾಯ್ತು ಇವನು 9 ಜನ ಇದ್ದಾರೆ. 9 ಜನ ನವಗ್ರಹ ಜನಾರ. ಸೊ ಇವರು ರಾತ್ರಿ 12 ಆಗ್ಯದ. ಸೊ ಇವ್ರು ಯೂಟ್ಯೂಬ್ದು ಎಷ್ಟದ ಸಬ್ಸ್ಕ್ರೈಬರ್? ಸೊ 100-130 ಅದ. ಸೊ ಇವ್ರು ಸಬ್ಸ್ಕ್ರೈಬರ. ಸೊ ರಾತ್ರಿ 12 ಆಗ್ಯದ, ಇನ್ನಾದ್ರೂ ಅಷ್ಟು ಜನ ಕೂತಾರಲ್ಲಿ ಆ್ಯಕ್ಚುಲಿ ವಿಡಿಯೋ ಮಾಡೋಕೆ. ಸೊ ಇವ್ರದ್ದು ಸ್ಟ್ರಗಲ್ ನೋಡ್ರಿ ಎಷ್ಟು ಮಾಡ್ತಾರ. ಏನೋ ಒಂದು ಮಾಡಬೇಕು ಮತ್ತೆ ಅಚೀವ್ಮೆಂಟ್ ಅದಲ್ಲಿ ಇವ್ರದ್ದು. ಸೊ ಇಂಥವ್ರು ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದ್ರೆ ನಿಮ್ದು ಒಂದು ಸಬ್ಸ್ಕ್ರೈಬ್ ಅಂತ ಇವ್ರಿಗೇನು ಇದ್ರಲ್ಲೇ ಏನು ಮಾಡ್ಬೇಕಂತಲ್ಲ. ಸೊ ಅಷ್ಟು ಜನ ಸೇರಿ ಒಂದು ಯೂಟ್ಯೂಬ್ ಚಾನಲ್ ಮುಂದೆ ಹೋಗ್ಬೇಕಲ್ಲತ್ತಾರ. ಇಲ್ಲಿ ಯಾರು ಇಂಡಿವಿಜುವಲ್ ಆಗಿ ಅವ್ರನ್ನೂ ಇಲ್ಲ. ಸೊ ಹೊಸ ಜನಗಳು ಒಂದೇ ಚಾನಲ್ ಇದು ಮಾಡ್ಯಾರ. ಸೊ ಪ್ರತಿಯೊಬ್ಬರು ಇವ್ರಿಗೆ ಸಪೋರ್ಟ್ ಮಾಡಿರಿ. ಇದೊಂದು ಕ್ವಶನ್ ಕೇಳ್ಕೊತೀನಿ, ಯಾಕಂದ್ರೆ ಈ 12 ಟೈಮ್ ತೋರಿಸಿದ್ದಾಳ್ರಿ. 12 ಗಂಟೆ ಆಗಿದೆ ಈಗ, 12 ಗಂಟೆ ಆಯಿತು. 12 ಗಂಟೆ ಆದ್ರೂ ಇನ್ನಾದ್ರೂ ಹೊಸ ಮಂದಿ ಗೊತ್ತಾರ. ಸೊ ಇದಕ್ಕಂತಾರೆ ಯೂನಿಟಿ. ಒಂದೇ ಯೂಟ್ಯೂಬ್ ಚಾನಲ್ ಯೂಸ್ ಮಾಡೋದಾರೆ. ಯಾಕಂದ್ರೆ ನಂದು ಚಾನಲ್ ಇದ್ದು ನಾವು ಒಬ್ಬನೇ ಬಡಾಡ್ತೀನಿ. ಸೊ ಒಂದೇ ಯೂಟ್ಯೂಬ್ ಚಾನಲ್ ಹೊಸ ಮಂದಿ ಬಡಾಡ್ತಾರಲ್ಲ. ಸೊ ಇದು ನಿಮ್ಮ ಯೂನಿಟಿ ಅನ್ನೋದಲ್ಲ, ಯಾರ ಕಣ್ಣು ಬೀಳೋದಂಗೆ ಹಿಂಗೆ ಮುಂದುವರಿಲಿ. ಸೊ ಒಟ್ಟ ಎಂಥದೇ ಬಂದವ್ರು ಓಪನ್ ಆಗಿ ಎದುರೇ ಕೇಳ್ರಿ, ಬಟ್ ಹಿಂದೆ ಮಾತಾಡೋಕೆ ಒಟ್ಟ ಹೊರಗೆ ಹೋಗ್ರಿ. ಏನೇ ನಿಮ್ಗೆ ತಪ್ಪು ಅನ್ಸಿದ್ರು ಹೊಸ ಮಂದಿ ಕರೆಸಿ ಹಿಂಗೆ ಯಾಕೆ ಮಾಡಿರ್ತಿ ಹಿಂಗೆ ಎದುರೇ ಕೇಳ್ಬೇಕು. ಸೊ ನೀವು ಆದ್ರೂ ನಿಮ್ಮ 9 ಜನ ಬಿಟ್ರ ಈ ಯೂಟ್ಯೂಬ್ ಚಾನಲ್ ಸರಿ ಅಂತ ಮತ್ತೊಂದು 3ನೇ 10ನೇ ವ್ಯಕ್ತಿ ಮಾತೇ ಕೇಳಕ್ ಹೋಗ್ಬಾರ್ದು. ಇದು ಯಾಕಂದ್ರೆ ನಾನು ಅನುಭವ ಮಾತಾಡ್ತಾ ಹೇಳ್ತೀನಿ. ಅನುಭವ ಮಾತ್ರ ನಾನು ಆ್ಯಕ್ಚುಲಿ ಒಂದು ಟೀಮ್ ಮಾಡಿ ಎಲ್ಲ ಏನೋ ಮಾಡಿ ನಾನು. ಸೊ ಆಗಿವ. ಸೊ ಯಾವಾಗಲೂ ಹಿಂಗೆ ಚಲೋ ಇದ್ದೀರಿ, ಚಲೋ ಇರಿ ಎಷ್ಟು. ನನ್ನ ರೈಡಿಂಗ್ ನಂದು ಪುರಾಣ ಕೇಳಿದಾರೆ ಅಂದ್ರೆ ಭಾಳ ಟೈಮ್ ಆಗ್ತದ. ಸೊ ಅಂತೂರು ನೋಡ್ರಿ, ಇದ್ರಾಗೆ ಭಾರಿ ತೋರಿಸಿರ್ತಾರ ಅವರು ನಮ್ಮ ಲೈಫ್ದಾಗ. ನಿಮಗೆ ಏನೇ ಮಾತು ಕಮೆಂಟ್ ಡೌಟ್ ಇದ್ರು ನನ್ನ ಬಗ್ಗೆ ಆದಾಗ ಅಂದ್ರೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ಎಪಿಸೋಡ್ ಮಾಡ್ತೀನಿ, ನಾನೇ ಮಾಡ್ತೀನಿ. ಅವ್ರು ಮಾಡ್ಲಿಲ್ಲ ಅವ್ರಿಗೆ ಕರ್ಕೊಂಡ್ಬಂದು ನಾನೇ ಮಾಡಿರ್ತೀನಿ. ಇಲ್ಲ ನಮ್ದು ಫ್ಯೂಚರ್ದಾಗ ನಂದೊಂದು ಸ್ಟುಡಿಯೋ ಮಾಡ್ಕೋಬೇಕು ಒಂದು ಪ್ಲಾನ್ ಅದ. ಸ್ಟುಡಿಯೋ ಮಾಡಿದಾಗ ಮತ್ತೊಂದು ಟೈಮ್ ಮಾಡಿರ್ತಾವ ಸ್ಟುಡಿಯೋ ಮಾಡ್ತಾರೆ. ಸೊ ನಿಮ್ಮ ಹೊಸ ಮಂದಿ ಟೀಮ್ನವ್ರಿಗೆ ಆಲ್ ದ ಬೆಸ್ಟ್. ಸ್ಟುಡಿಯೋ ಮಾಡ್ರಿ. ಕಡಿಮೆ ಆದ್ರೆ ಇಲ್ಲ ಅಂದ್ರೆ ಹೊಸ ಮಂದಿ ವಿಡಿಯೋ ಮುಖಾಂತರ ಹೇಳ್ತೀನಿ, 9 ಜನಕ್ಕೆ ಒಳ್ಳೇದಾಗಲಿ. ಏನು ಯೂಟ್ಯೂಬ್ ಚಾನಲ್ ಮಾಡ್ತಿರಲ್ಲ, ಈ ಬಿಲ್ಡ್ ಇದಕ್ಕೆ ಒಯ್ದು ಮುಟ್ಟಿಸ್ರಿ, ಎಲ್ಲ ಮುಟ್ಟಿಸ್ತೀರಿ. ಸೊ ಏನೇ ಮಾಡ್ರಿ, ನಮ್ಮ ತನ ಮಾತ್ರ ಕಳ್ಕೋದು ಬೇಡ. ಎಲ್ಲ ಅಣ್ಣ ಇದು ಏನಂತ ಗೊತ್ತಾಗಲಿಲ್ರಿ. ಕದ್ದೋಳ್ಳಿ ಅಣ್ಣ ಹಿಂಗ ಓಪನ್ ಮಾಡ್ರಿ ನಿಮ್ಗೆ. ಹೌದ್ರಿ, ಓಪನ್ ಮಾಡ್ರಿ ನೋಡು ಸೊಗಸಾಗಿ. ಒಂದೇ ಸರಿ ಅಪ್ಪಾಜಿ ನೆಕ್ಸ್ಟ್ ಅಪ್ಪಾಜಿ ಮನ್ಸಿಗೆ ಅಪ್ಪಾಜಿ ಅನ್ಫಿಲ್ಟರ್ ಮಾತುಕತೆ. ನಮ್ದೊಂದು ಫೋಟೋ ಹಾಕಿ ಈ ಥರ ಮಾಡ್ಕೊತೀರಿ, ತುಂಬ ಥ್ಯಾಂಕ್ಸ್. ಆ್ಯಕ್ಚುಲಿ ನಿಮ್ಮ ಈ ಕಾಣಿಕೆ ನಮ್ಮ ಮನೆಯಲ್ಲಿ ಇರುತ್ತೆ, ತಿಳ್ಕೊಬೇಡಿ. ಚಂದಾಗಿ ಮ್ಯಾಚ್ ಸಿಗಿಸ್ತೀನಿ. ಯಾಕಂದ್ರೆ ನಮ್ಮ ಅಪ್ಪ ಬೈತಿರ್ತಾನ, ಗಾಡಿಗೆಲ್ಲ ಮನೆ ಹೋಗಿರ್ತಾಳೆ. ಯಾಕಂದ್ರೆ ನಮ್ಮ ಅಪ್ಪ ಮನೆ ಕಟ್ಟಿರ್ತಾನ, ಹೊಡಿ ಅಂದರೆ ಬೈತಾನ. ಅಂದ್ರೂ ಮತ್ತೆ ನನ್ನ ಫೋಟೋ ಇದು ಅಂದ್ರೆ ಒಗಡಪ್ಲೇ ಇಲ್ಲ. ಸುಮ್ಮನೆ ಎಲ್ಲರೂ ಅಂತ ಮನೆ ಹೊಡಿದೆ ಸಿಕ್ಸೇ ಬಿಡ್ತಾರ ಅವ್ರು. ಆ್ಯಕ್ಚುಲಿ ನಾವೊಂದು ಹೇಳ್ಬೇಕು, ನಾವು ಚೈಲ್ಡ್ಹುಡ್ನಿಂದ ಸಂಗಟ್ ಬೆಳೆದೀವಿ, ಒಂದೇ ಏರಿಯಾ. ಈಗ ಇಷ್ಟೊತ್ತನ ಇಲ್ಲಿ ಕುಂತ ಮಾತಾಡಿದ ಬೇರೆ. ನಾವೊಂದು ಪರ್ಸನಲಿ ನನ್ನ ದೋಸ್ತಿಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ. ಆ್ಯಂಡ್ ಇದು ಕೊಟ್ಟಿದ್ದು ಥ್ಯಾಂಕ್ ಯು. ಚಲೋ ಅನ್ಸ್ಲತ್ತ. ಇಲ್ಲ ಅಪ್ಪಾಜಿ, ಈ ಬ್ರಾಡ್ಕಾಸ್ಟ್ ಏನು ಮಾಡೋದಲ್ಲ, ಲೈಫ್ದಾಗ ಅನುಭವ ಇಲ್ಲ, ಪ್ರತಿಯೊಂದು ಅನುಭವ ನೋಡ್ತಾವ್ರಿಗೆ ಎಲ್ಲ ಇಲ್ಲ. ಪ್ರತಿಯೊಂದು ಅನುಭವ ನೋಡ್ ನನ್ನ ಲೈಫ್ದಾಗ ಕೊನೆ ಆಯ್ತವ್ರಿಗೆ. ನಾ ಹೆಂಗಿದ್ದೀನಿ ಅನ್ಸುತ್ತೆ ಅಪ್ಪಾಜಿ. ಸೊ ಇಂಥ ನಮ್ಮಂತವ್ರು ಎಷ್ಟೋ ಎಫಿಡೋ ಬರ್ತಾವ. ಸೊ ಅಂತವ್ರಲಿಂತ ಅಷ್ಟು ಮಂದಿ 9 ಜನ ಕೂತ್ಕೊಳ್ತಾರ. ಸೊ ಕೆಲವೊಂದು ತಪ್ಪುಗಳು ಮಾಡೋರು ಮುಂದೆ ಬಾಳ್ಬಾರ್ದಪ್ಪ ಅವ್ರ ಲೈಫ್ದಾಗ. ಒಬ್ಬ ಪರ್ಸನ್ ಒಂದ್ ಕಾಮ 100 ಮಂದಿ ಒಳಗೆ ಹೋಗಿರ್ತಾನೆ. ಒಬ್ರಿಗೆ ಏನೋ ಹೇಳದಿರ್ತಾನ, ಅವ್ರಿಗೆ ಒಂದು ಕರೆಕ್ಟ್ ಆದ ಪ್ಲಾಟ್ಫಾರ್ಮ್ ಸಿಕ್ಕಿರಂಗಿಲ್ಲ, ಅವ್ರಿಗೆ ಶೇರ್ ಮಾಡ್ಕೊಂಡು. ಇಲ್ಲ ನನಗೆ ಅನ್ಸದು ಆಕ್ಚುಲಿ, ಯಾಕಂದ್ರೆ ನಾವು ರೈಡಿಂಗ್ ಭಾಳ ಮಂದಿ ನಂಗೆ ಮೆಸೇಜ್ ಮಾಡ್ತಾರ. ಸೊ ನಾವೆಲ್ಲರಿಗೂ ಮೆಸೇಜ್ ಮಾಡಂಗ ಇನ್ನೊಂದು ಬರೆಯೋದಂದ್ರಲ್ಲ ಬಾಯ್ ಆಗ್ತಾವ. ಸೊ ಕೆಲವೊಬ್ರು ಇಂಗ್ಲೀಷ್ ಮೆಸೇಜ್ ಮಾಡಿರ್ತಾರೆ ಒಂದಿವ್ಸ ಮಂದಿ.
ಈಗ ಒಂದಿಷ್ಟು ಫ್ರಾಂಚೈಸಿಗೂ ಬರ್ತವೆ, ಇವು ಡಾಮಿನೋಸ್ ಎಲ್ಲ ಇಂಗ್ಲೀಷ್ ಮಾಡ್ತಾರ. ಅದು ಇಂಗ್ಲೀಷ್ ಮಾಡ್ರೆ ನಾನು ರಿಪ್ಲೈ ಮಾಡಕ್ ಹೋಗಲ್ಲ, ಏನೋ ಒಂದು ಬಿರ್ತದೆ ಬಿಟ್ಟಿರ್ತೀನಿ. ನಾನು ಬರೆಯೋದಾಗಲ್ಲ. ಭಾಳ ಮಂದಿ ಹೀಗೆ ಕೇಳ್ತಾರೆ, ಅಣ್ಣ ನಾ ಬೈಕ್ ತೊಗೋಬೇಕತ್ತೀನಿ, ನಾ ರೈಡಿಂಗ್ ಗೇರ್ ತೊಗೋಬೇಕತ್ತೀನಿ, ನಾ ಎಲ್ಲ ಮಾಡ್ಕೋತೀನಿ. ಅವ್ರಿಗೆ ಹೆಂಗೆ ಹೇಳ್ಬೇಕು ಅನ್ನೋ ತಿಳಿಯಲ್ಲ. ನಾವು ಕೆಲವು ಟೈಮ್ ವಿಡಿಯೋ ಮಾಡಾಕಿರ್ತೀವಿ, ನೋಡಿರ್ತೀರಿ ನಾವು. ನಾ ರೀಸೆಂಟಾಗಿ ಮಾಡ್ಕೊಂಬಂದ ಭಾಳ ಮಂದಿ ಕೇಳೋದು ಒಂದೇ ಕ್ವಶನ್, ಹೆಂಗೆ ಹೋಗ್ಬೇಕು, ಏನು ಮಾಡಿ ಖರ್ಚು ಮಾಡ್ತಾರೆ, ಹೆಂಗೆ ಹೋಗ್ಬೇಕು. ಸೊ ಅದ್ರ ಸಲ ಅವ್ನು ಇನ್ಸ್ಟಾಲ್ ವಿಡಿಯೋ ಮಾಡಾಕ್ಬಿಟ್ಟಿದ್ದ. ಸೊ ಈ ಮುಖಾಂತರ ಹೇಳ್ಬೋದು ನಾ. ಸೊ ಹಿಂಗೆ ಪ್ರಾಬ್ಲಮ್ ಇರ್ತದ, ಇಷ್ಟು ಇರ್ತದ, ಇಷ್ಟು ಖರ್ಚು ಮಾಡ್ರಿ, ಇಟ್ಟು ದುಡಿದ್ರಿ, ಇಟ್ಟು ಮಾಡ್ರಿ. ಸೊ ಇದಕ್ಕೊಂದು ಹೇಳ್ಬೇಕು ಅಂದ್ರೆ ನಮಗೂ ಒಳ್ಳೆ ಅವಕಾಶ. ಸೊ ನಿಮ್ಮ ಮುಖಾಂತರ ಜನ ನೋಡ್ತಿರ್ತಾರೆ. ಸೊ ಅದು ನಿಮ್ಮ ಲಿಂಕ್ ಕಳಿಸ್ತೀರಿ, ನಮ್ಮ ಸ್ಟೋರಿದಾಗ ಇಟ್ಟಿರ್ತು, ನೋಡ್ರಿ. ನನ್ನ ಲೈಫ್ದು ಭಾಳ ಮಂದಿ ಕೇಳುತ್ತೀರಿ, ಏನದ, ಹೆಂಗೆ ಓದಿರಿ, ಏನು ಕೆಲಸ ಮಾಡ್ತೀರಿ ಅಂತೇಳಿ. ಭಾಳ ಜನ ಕೇಳ್ತೀರಿ ನಾವು ಕೆಲಸ ಮಾಡ್ತಿರ್ತೇಳಿ. ಭಾಳ ಜನ ನಮ್ಮ ಹೆಸರು ಎಲ್ಲ ಪೂರ್ತಿ ಐನಿ, ನಾ ಏನು ಕೆಲಸ ಮಾಡ್ತೀನಿ, ಡ್ರೈವರ್ನೂ ಐನಿ. ಸೊ ಎಲ್ಲಿ ಮಾಡ್ತಿದ್ ಕೇಳಿ ಮತ್ತೆ ಆಮ್ಯಾಗ ಕಾರ್ ಡ್ರೈವರೇ ಮಾಡ್ತೀನಿ, ಎಲ್ಲರೇ ಒಂದು ಮಾಡ್ತೀನಿ, ಕಲಬುರಗಿ ಇರ್ತೀನಿ ಅಷ್ಟೇ. ಸೊ ಇಟ್ಟು ಹೇಳಿ ಮಾತು ಹೇಳ್ತಾ ಇವತ್ತ ನಮಗೇನು ಅನ್ಫಿಲ್ಟರ್ ಮಾತುಕತೆ ಕರೆದಂತ ರಾಕೇಶ್ ಅಂಡ್ ರಾಕೇಶ್ ಟೀಮಿಗೆ ಪೂರಾ ಎಲ್ಲರಿಗೂ ಒಳ್ಳೇದಾಗಲಿ. ಆ ಶರಣ ಎಲ್ಲರಿಗೂ ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ, ನಿಮಗೂ ಒಳ್ಳೇದು ಮಾಡಲಿ. ಜೀವನದಾಗ ಒಳ್ಳೇದು ಮಾಡ್ರಿ, ಒಳ್ಳೇದೇ ಆಗ್ತದೆ. ಇಷ್ಟು ಹೇಳ್ತಾ ಈ ಮಾತಿಲ್ಲಿಗೆ ಮುಗಿಸ್ತೀನಿ. ಎಲ್ರಿಗೂ ಜೈ ಹಿಂದ್, ಜೈ ಕರ್ನಾಟಕ.